be it a good or bad publicity is good. And Suhana Saeed from the Shimoga district became a target of internet trolls after a video of her singing a Hindu devotional song went viral. Nine Rama, Nine Shama, Maula, mere Maula, Maula, Allah, Meherban. ಗುಡಿಯ ಕಟ್ಟಿದ ಬಡವನೆದೆ ಗುಡಿಯಲ್ಲಿರುವೆ ನಾನು. ಅಲ್ಲ ಖುಷಿಗಿದ್ದಾರೆ, ಪಾಪ ಭಯನೇ ಜಾಸ್ತಿ ಇತ್ತು. ಅಂದರೆ ಅವಾಗ ನಂಗೆ ಕಾಲು ಮಾಡೋವಾಗಿರಲಿಲ್ಲ ಅವರು. ನನ್ನ ಫೋನ್ ಕಾಲ್ಸ್ ಕೂಡ ಅಂದರೆ ಮಾನಿಟರ್ ಆಗ್ತಿತ್ತು. ನಾನು ಅವಳ ಮದುವೆಗೆ ಹೋಗಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಪ್ಪು ಅಪ್ಪು ಅನ್ನುತ್ತಾನೋ, ಉಪ್ಪಿ ಪಪ್ಪಿ ಕೇಳುತ್ತಾನೋ, ಕಿಚ್ಚ ಬೆಚ್ಚಗಾಗುತ್ತಾನಲ್ಲೋ. ಬಟ್ ಬೈ ದ ವೇ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಇದ್ದ ಕಟ್ ಮಾಡಿ, ಪ್ಲೀಸ್ ಹಾಕ್ಬೇಡಿ ಇಲ್ಲ, ಪ್ಲೀಸ್ ಇದೆಲ್ಲ ಕಟ್ ಮಾಡ್ಬಿಡಿ. ನಾ ಹೆಂಗೋ ಜೀವನ ಮಾಡ್ಕೊಳ್ಳಿ ಈ ರೀತಿ. ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ಚಾಲೆಂಜ್ ಫೇಸ್ ಮಾಡಿದ್ದು ಸೋಲು ಒಪ್ಕೊಳಕ್ಕ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಚಾಕ್ಲೇಟ್ ಹಾಕೊಂಡಿದ್ದೀನಿ ಬಾಯಿಗೆ. ನೀವಾ? ಅದಕ್ಕೆ ಸುಮ್ಮನೆ ಹೇಳ್ದೆ ಅಲ್ಲಿ ಕ್ಯಾಮ್ರಾ ಗೊತ್ತಾಗ್ಲಿ ಏನು ತುಟಿ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ಒಬ್ಬರೇ ತಿಂತಿದ್ದೀರಾ ಮತ್ತೆ ಹೇಳ್ತೀರಾ? ಸ್ಟೆಪ್ಸ್ ಇಲ್ಸು ಬೇಕಾ? ಬೇಡ. ಸರಿಗಮಪ ಟೈಮಲ್ಲಿ ಸುಹಾನಾ ಸೈಯದ್ ಫೇಮಸ್ ಆಗಿದ್ರು. ಹೌದು. ಯಾವ ವಿಚಾರಕ್ಕೆ? ಹಾಡು ಹಾಡಿದ್ದಕ್ಕೆ. ಯಾವ ಹಾಡು? ಆಡಿಷನಲ್ಲಿ, ಫಸ್ಟ್ ಆಡಿಷನಲ್ಲಿ ಶ್ರೀಕಾರನೇ ಹಾಡಿದೆ. ಅದಾದ್ರ ಮೇಲೆ ನೆಕ್ಸ್ಟ್ ಫಸ್ಟ್ ರೌಂಡ್ ಶೂಟಲ್ಲಿ ಮುಕುಂದ ಮುರಾರಿ ಹಾಡಿದೆ. ಸೊ ಅದೆರಡು ಹಾಡು. ಅದಾದ್ಮೇಲೆ ಇಂಪ್ಯಾಕ್ಟ್ ಏನೇನಾಯಿತು? ಆನ್ ಅ ಪಾಸಿಟಿವ್ ನೋಟ್ ಹೇಳಬೇಕು ಅಂತಂದರೆ ತುಂಬ ಒಳ್ಳೆ ಪಾಪ್ಯುಲಾರಿಟಿ ಸಿಕ್ತು. ಅದೊಂದು ಹೇಳ್ತಾರಲ್ಲ, ಬೀಟ್ ಗುಡ್ ಆರ್ ಬ್ಯಾಡ್ ಪಬ್ಲಿಸಿಟಿ ಈಸ್ ಗುಡ್ ಅಂತ. ಒಳ್ಳೆ ಪಾಪ್ಯುಲಾರಿಟಿ ಸಿಕ್ತು. ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇತ್ತು ಸುಹಾನಾಗೆ ಸರಿಗಮಪ ಹಾಡಬೇಕಾದ್ರೆ. Z+ ಅಂತಾರಲ್ಲ, ಆ ಥರ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು ನನಗೆ. ಅದೆಲ್ಲ ತುಂಬ ಅಪರೂಪ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಅದೇ ಕೆಲವೊಂದು ವಿಚಾರದಲ್ಲಿ ಯೋಚನೆ ಮಾಡಿದರೆ ಅಯ್ಯೋ ಅಂದರೆ ಸ್ವಲ್ಪ ಎಮೋಷ್ನಲಿ ಒಂದು ಸ್ವಲ್ಪ ಆಗುತ್ತಲ್ಲ, ಏನೋ ಕೆಟ್ಟದ್ದು ಬಯಸದೆ ಕೆಟ್ಟದ್ದು ಮಾತಾಡ್ತಾರೆ ಆ ಕಡೆಯಿಂದ ಅಂದಾಗ, ಆ ಏಜಲ್ಲಿ ಐ ವಾಸ್ ಜಸ್ಟ್ 20 ಆವಾಗ. ಅದೇನು ನಡೀತಾ ಇತ್ತು ಅವಾಗ. ಬಟ್ ಅದ್ರ ಜೊತೆ ಆ್ಯಡ್ ಆನ್ ಆಗಿ ಈ ಎಲ್ಲ ಪ್ರಿವಿಲೇಜಸ್ ಸಿಕ್ಕಿತ್ತು. ಅಂದರೆ ನಾನು ಅವಾಗ ಹೇಗೆಂದರೆ ಝೀಯಿಂದ ಚಾನಲಿಂದ ಅಕೊಮಡೇಟ್ ಮಾಡ್ತಿದ್ರು ಕಂಟೆಸ್ಟೆಂಟ್ಸ್ಗೆ, ಔಟ್ ಆಫ್ ಸ್ಟೇಷನಿಂದ ಬಂದಿರೋರಿಗೆ. ಸೊ ಆಲ್ರೆಡಿ ಇಲ್ಲಿ ತುಂಬ ಇಶ್ಯೂ ಎಲ್ಲ ಆಗ್ತಾಯಿತ್ತು ಅಂತ ಹೇಳಿ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ಆವಾಗ ಮಿನಿಸ್ಟರ್ಸ್ ಕಡೆಯಿಂದ ಮತ್ತು ಎಲ್ಲ ಹೇಳಿದರು, ಅವರಿಗೆ ಏನು ಬೇಕು ಆ ಎಲ್ಲ ಸೆಕ್ಯೂರಿಟಿ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ನಾನು ಇಲ್ಲಿ ನನ್ನ ರೂಮ್ ಇದೆ ಅಂತ ಅಂದರೆ ನನ್ನ ರೂಮಿನ ಈ ಕಡೆ ಪಕ್ಕ ಪೊಲೀಸ್ ಇರ್ತಾಯಿದ್ರು, ಮತ್ತು ಈ ರೂಮಿನ ಈ ಕಡೆ ಪಕ್ಕ ಪೊಲೀಸ್ ಇರ್ತಾಯಿದ್ರು. ಅವಾಗ ತುಂಬ ಪೀಕಲ್ಲಿತ್ತು. ಯಾರಾದರೂ ಬಂದು ಡೋರ್ ನಾಕ್ ಮಾಡಿದರೆ ನಾನು ಫಸ್ಟು ಡೋರ್ ಲಾಕ್ ಓಪನ್ ಮಾಡೋದಲ್ಲ, ಇಂಟರ್ಕಾಮ್ ತಗೊಂಡು ರಿಸೆಪ್ಷನಿಗೆ ಕಾಲ್ ಮಾಡಿ ನಾನು ಡೋರ್ ನಾಕ್ ಮಾಡ್ತಾ ಇದ್ದಾರೆ ಯಾರಂತ ನೋಡಿ ಅಂತ ಹೇಳಿದಾಗ ಅವರು CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಿದ್ರು ಯಾರು ಬಂದಿದ್ದಾರೆ ಅಂತ. ಓಕೆ ಮೇಡಮ್ ಡೋರ್ ತೆಗೀರಿ, ಕಂಟೆಸ್ಟೆಂಟ್ಸು ಅಥವಾ ಯಾರೋ ಕಂಟೆಸ್ಟೆಂಟ್ ಹೆಡ್ಡು ಅಥವಾ ಯಾರೋ ಸರು ಅಂದಾಗ ನಾನು ಹೋಗಿ ಡೋರ್ ಓಪನ್ ಮಾಡ್ತಾ ಇದ್ದೆ. ಹಾಗಿತ್ತು. ಆಮೇಲೆ ಹೋಟೆಲಿಂದ ಸ್ಟುಡಿಯೋಗೆ ಹೋಗೋಕ್ಕೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಿತ್ತು. ಸೊ ನನ್ನ ವೆಹಿಕಲ್ಲು ಅಂದರೆ ಕಂಟೆಸ್ಟೆಂಟ್ಸ್ ವೆಹಿಕಲ್ ಏನಿರ್ತಿತ್ತು ಆ ವೆಹಿಕಲಲ್ಲಿ ನಾವಿರ್ತಾಯಿದ್ವಿ. ಮುಂದೊಂದು ಪೊಲೀಸ್ ಜೀಪ್ ಇರ್ತಾಯಿತ್ತು, ಹಿಂದೊಂದು ಪೊಲೀಸ್ ಜೀಪ್ ಇರ್ತಾಯಿತ್ತು. ಅವ್ರು ತೊಗೊಂಡೋಗಿ ಸ್ಟುಡಿಯೋಗೆ ಬಿಡ್ತಾಯಿದ್ರು. ನಂಗೆ ವಾಶ್ರೂಮ್ಗೆ ಹೋಗಬೇಕು ಅಂದರೆ ಪಾಪ ಒಬ್ಬರು ಬಂದು ಡೋರ್ ಹತ್ರ ನಿಂತ್ಕೊಳ್ತಿದ್ರು ಹೊರಗಡೆ. ಏನು ಗುರು ಎಂಥ ಕ್ಯಾಚು ನೀನು ಹಾಕಿರೋದು? ಅದಕ್ಕೂ ಮುಂಚೆನೇ ಹಾಕಿರೋದು. ಅದಕ್ಕೂ ಮುಂಚೆನೆ, ಪಾಪ್ಯುಲರ್ ಆಗೋಕ್ಕಿಂತ ಮುಂಚೆನೆ. ಬಟ್ ಸೂಪರ್ ನ್ಯಾಷನಲ್ ಲೆವೆಲ್ ನ್ಯೂಸ್ ಎಲ್ಲ ಆಯಿತು. ಇಂಟರ್ನ್ಯಾಷನಲ್ ಲೆವೆಲ್
ಫಸ್ಟ್ ಆ ಹಾಡು ತೊಗೊಂಬಿಡೋಣ, ಆಮೇಲೆ ಏನು ಮಿಕ್ಕಿದ ಇಂಪ್ಯಾಕ್ಟ್ ಮಾತಾಡೋಣ. ರೆಡಿನಾ? ಚರಣದಿಂದ ಶುರು ಮಾಡ್ತೀನಿ. ಇದು ನಂಗೆ ತುಂಬ ಇಷ್ಟವಾಗಿರೋ ಹಾಡು, ಆಯಿತಾ. ಅಂದರೆ ಬರೀ ನಂಗೆ ಪಾಪ್ಯುಲಾರಿಟಿ ಕೊಡ್ತು ಅಂತಲ್ಲ, ಈ ಹಾಡಿನ ಪ್ರತಿಯೊಂದು ಸಾಲು, ಪ್ರತಿಯೊಂದು ಪದ ಕೂಡ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥದ್ದು. ಯಾಕಂದರೆ ಅಂದರೆ ನಂದೊಂದು ಸಿದ್ಧಾಂತ ಅಂತಿರುತ್ತಲ್ಲ, ಅದು ಡಿಟ್ಟೋ ಒಂದು ಹಾಡಲ್ಲಿ ಬರೆದ್ರೆ ಹೆಂಗಿರುತ್ತೆ ಆ ಥರ ಹಾಡಿದ್ದು. ನಾಗೇಂದ್ರ ಪ್ರಸಾದ್ ಸರ್ ಹೌದು, ನಿಜವಾಗ್ಲೂ. ಅವ್ರಿಗೆ ಫೋನ್ ಮಾಡಿದಾ? ಇಲ್ಲ, ಬಟ್ ಒಂದು ಸಲ ಸಿಕ್ಕಿ ಸರ್ ಜೊತೆ ತುಂಬ ಮಾತಾಡೋಕ್ಕಾಗಲಿಲ್ಲ, ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗಿತ್ತು. ಬಟ್ ಹ್ಯೂಜ್ ರೆಸ್ಪೆಕ್ಟ್. ಈ ಸಾಂಗ್ ಇದೆಯಲ್ಲ, ಜೆಮ್. ಹಾಡ್ಲಾ? ಮೌಲಾ ಮೇರೆ ಮೌಲಾ ಮೇರೆ ಮೌಲಾ ಮೌಲಾ ಅಲ್ಲಾ ಮೆಹರ್ಬಾನ್, ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು, ಕೆಲಸ ನಿನದು ಫಲವು ನಿನದು ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು, ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ, ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ, ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ತಕರಾರು, ಅಣು 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 ಒಳಗೆ ನಾನಿರುವೆ ಮುಕುಂದ, ಮುರಾರೇ ಮುಕುಂದ ಮುರಾರೇ, ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಅಲ್ಲ. ನೈಸ್, ಚೆನ್ನಾಗಿದೆ ಅಲ್ಲ? ವೆರಿ ನೈಸ್. ನಿಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿ ಪಟ್ಟಿದ್ರಾ? ಅಲ್ಲ, ಅವ್ರು ಖುಷಿಗಿದ್ದಾರೆ, ಪಾಪ ಭಯನೇ ಜಾಸ್ತಿ ಇತ್ತು. ಅಂದರೆ ಅವಾಗ ನಂಗೆ ಕಾಲು ಮಾಡೋವಾಗಿರಲಿಲ್ಲ ಅವರು, ನನ್ನ ಫೋನ್ ಕಾಲ್ಸ್ ಕೂಡ ಅಂದರೆ ಮಾನಿಟರ್ ಆಗ್ತಿತ್ತು. ಸೊ ರ್ಯಾಂಡಮ್ ಆಗಿ ಯಾರ್ದು ಕಾಲ್ಸ್ ಬರೋದು, ಏನೋ ಆ ಥರದ್ದೇನೋ ಆಗೋದು ಬೇಡ ಅಂತ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ರು ಆ ಟೈಮಲ್ಲಿ. ಬಟ್ ಇದು ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತಲ್ಲ? ಹೌದು. Muslim woman has come under attack online after she sang a Hindu devotional song on a reality show in Karnataka. ನೀನೆ ರಾಮ ನೀನೆ ಶ್ಯಾಮ. Suhana Saeed from the Shimoga district became a target of internet trolls after a video of her singing a Hindu devotional song went viral. ಯಾವುದ್ಯಾವುದು ನ್ಯಾಷನಲ್ ಅಂದರೆ ಬಿಸ್ನೆಸ್ ಚಾನೆಲ್ಸಲ್ಲೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅಲ್ಲ, ಬೇಜಾರು ಆಗ್ತಿತ್ತು, ಹೇಳಿದ್ನಲ್ಲ ಸ್ವಲ್ಪ. ಒಂದಿಷ್ಟು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ನೋಡಿದಾಗ, ಅಂದರೆ ಪ್ರೀತಿ ಹಂಚೋರು ತುಂಬ ಜಾಸ್ತಿ ಜನ ಇದ್ರು. ಒಂದು 10% ನೆಗೆಟಿವ್ ಮಾತಾಡಿದರೆ 90% ಒಳ್ಳೆಯವ್ರು ಮಾತಾಡೋರಿದ್ರು. ಆದರೆ ಆ 90%ಗಿಂತ ಜಾಸ್ತಿ ಅಮೌಂಟ್ ಆಫ್ ಹೇಟ್ರೆಡ್ ಆ 10%ಅಲ್ಲಿ ಇರ್ತಿತ್ತಲ್ಲ, ಅದು ಸ್ವಲ್ಪ ಬೇಜಾರಾಗ್ತಿತ್ತು. ಅಲ್ಲ, ಅದನ್ನ ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ಕರೆಕ್ಟ್. 4 ಜನ 4 ಮಾತಾಡ್ತಾರೆ ಅಂತಾರಲ್ಲ, ಮಿಕ್ಕಿ 96 ಜನ ಒಳ್ಳೇದೇ ಮಾತಾಡ್ತಿರ್ತಾರೆ. ಬಟ್ ನಾವು ಆ 4 ಜನದ ಬಗ್ಗೆನೇ ತಲೆ ಕೆಡ್ಸ್ಕೊತಾ ಇರ್ತೀವಿ. ಕರೆಕ್ಟ್. ಆ 4 ಜನದಲ್ಲಿ ಇವನು ಒಬ್ಬ. ಬಟ್ ಇಲ್ಲ, ನಿಜವಾಗ್ಲೂ ಎಷ್ಟು ಅಂದರೆ ನನಗೆ ತುಂಬ ಪ್ರೆಷರ್ ಇತ್ತು ಅವಾಗ, ಕ್ವಿಟ್ ಮಾಡಿಬಿಡು ಅಂತ. ಅಂದರೆ ಬೇಡವೇ ಬೇಡ, ಕ್ವಿಟ್ ಮಾಡಿಬಿಡು ಅಂತ. ಮನೇಲೂ ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನೂ ಬೇಡ ಮಗ, ನಿಂಗೆ ಇಷ್ಟು ಸಮಸ್ಯೆ ಆಗುತ್ತೆ ಅಂದರೆ ಬಿಟ್ಬಿಡು, ಈ ಶೋನೇ ಬೇಡ, ಹಾಂ ಬೇಡ ಅಂತ. ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಮಾನಸಿಕವಾಗಿ ನಮಗೂ ತುಂಬ ಹಿಂಸೆ ಆಗ್ತಿದೆ. ಅಲ್ಲಿ ಮನೇಲಿ ಕೂಡ ಪೊಲೀಸ್ ಹೋಗಿ ಮಲಗ್ತಾಯಿದ್ರು, ಅಪ್ಪ ಅಮ್ಮಂಗೇನೋ ಸಮಸ್ಯೆ ಆಗಿಬಿಡತ್ತೆ ಅಂತ. ಸೊ ಊರ ಕಡೆ ಎಲ್ಲ ಗೊತ್ತಲ್ಲ ಹೇಗೆ ಅಂತ, ಯಾರೋ ಬಂದು ಮನೇಲಿ ಇರ್ತಾರೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಇರ್ಸು ಮುರ್ಸು ಆಗ್ತಿತ್ತು. ಏನು ಅಂದ್ಕೊಳ್ತಾರೆ, ಇದೆಲ್ಲ ಒಳ್ಳೇದಲ್ವಲ್ಲ ಇದು ಅಂತೆಲ್ಲ. ಸೊ ಬಟ್ ಆ ಟೈಮಲ್ಲಿ ಇವನು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಆ್ಯಂಡ್ ಯಾವಾಗ ಒಂದು ಮಾತು ಹೇಳ್ತಿದ್ದ ಅಂದರೆ, ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದಿದ್ದು ನೀನು, ಇಷ್ಟು ಚಾಲೆಂಜಸನ್ನು ಫೇಸ್ ಮಾಡಿದ್ದು ಸೋಲು ಒಪ್ಕೊಳಕ್ಕ ಅನ್ನೋದೊಂದು ಮಾತು. ನನ್ನ ಯಶಸ್ಸಲ್ಲಿ ಬಹುದೊಡ್ಡ ಪಾಲು ಇವಂದು ಇದೆ. ಅದೇನೂ ಇಲ್ಲ, ಅವರು ಅದಾದ್ಮೇಲೆ ಚೆನ್ನಾಗಾಯ್ತು ಸರಿಗಮಪ. ಸರಿಗಮಪದಿಂದ ಸುಮಾರು ಕಾನ್ಸರ್ಟ್ಗಳು ಸಿಕ್ತು. ಹೌದು. ಹಾಂ, ನಿಜವಾಗ್ಲೂ ಅದೊಂದು ಶೋಗೆ ನಾನು ಯಾವಾಗಲೂ ಕೃತಜ್ಞಳಿದ್ದೀನಿ. ಯಾಕಂದರೆ ನಂಗೆ ಇನ್ನೂ ನೆನಪಿದೆ, ನಾನು ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಆಡಿಷನ್ ಕೊಡೋಕ್ಕೆ.
ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು, ಅಂದರೆ MBA ಫ್ರೆಂಡ್ಸ್ ಎಲ್ಲ ಹಾಡ್ತೀಯಾ, ಚೆನ್ನಾಗಿ ಹಾಡ್ತೀಯಾ, ಆಡಿಷನ್ ಇದೆ ಅಂತೆ, ಹೋಗಿ ಆಡಿಷನ್ ಕೊಡು ಅಂತ ಹೇಳಿ ನಾನು ಊರಿಗೆ ಓಡೋಗ್ಬಿಟ್ಟಿದ್ದೆ, ಇಲ್ಲಿದ್ರೆ ಇವ್ರು ನಂಗೆ ಆಡಿಷನ್ ಕೊಡಿಸ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಊರಿಗೆ ಹೋಗೋ ಟೈಮಲ್ಲೇ ಶಿವಮೊಗ್ಗದಲ್ಲಿ ಆಡಿಷನ್ ಇತ್ತು. ಸೊ ನನ್ನ ಫ್ರೆಂಡ್ಸ್ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದರು ನನಗೆ ಆಡಿಷನ್ಗೆ ಹೋಗು ಅಂತ ಹೇಳೋಕ್ಕೆ. ಸೊ ಅಲ್ಲಿ ಹೋಗಿ ಬೆಳಗ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ತೀನಿ, ಸಾವಿರಾರು ಜನ ಇದ್ದಾರೆ, 2 ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ನಂಗೆ ಅಷ್ಟೆಲ್ಲ ಪೇಷನ್ಸೇ ಇಲ್ಲ, ನಾನು ಇದು ಮಾಡ್ತಾ ಇಲ್ಲ ಅಂತ. ಬಟ್ ಪಾಪ ಅವ್ರು ನನಗೋಸ್ಕರ ಕ್ಯೂ ಅಲ್ಲಿ ನನ್ನ ಟರ್ಮ್ ಬರೋ ತನಕ ಕಾದು ಆಮೇಲೆ ನಾನು ಹೋಗಿ ನಿಂತ್ಕೊಂಡು ಕ್ಯೂ ಅಲ್ಲಿ ಆಡಿಷನ್ ಕೊಟ್ಟು ಇವತ್ತು ಇಲ್ಲಿ ತನಕ ಬಂದಿದ್ದೀನಿ. ಬಿಡಿರಿ ಚಪ್ಪಾಳೆ. ಅಲ್ಲ, ಇದು ಇಯರ್ ರಿಂಗ್ಸ್ ಅಂತ ಏನಂತೀರಾ ಇಂಗ್ಲೀಷಲ್ಲಿ ಇದನ್ನ ಹಾಕೊಂಡಿರೋದಕ್ಕೆ? ಇಯರಿಂಗ್ಸ್, ಅದನ್ನ ಜುಮ್ಕಾ ಕೂದಲು- ಜುಮ್ಕಾ. ಅದನ್ನ ಎಷ್ಟೊತ್ತು ಸೆಲೆಕ್ಟ್ ಮಾಡಿದೆ ಅಂದಾಜು? ಇದನ್ನ ಸೆಲೆಕ್ಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡೆ ಅಂತನಾ? ಒಂದು 10 ನಿಮಿಷ. 2 ಸೆಕೆಂಡು ತೋರಿಸಿಲ್ಲ, ಅದನ್ನ ಕೂದಲು ಮುಚ್ಕೊಂಡಿದೆ. ಈ ಸಂಭ್ರಮಕ್ಕೆ ಅದನ್ನ 10 ನಿಮಿಷ ವೇಸ್ಟ್ ಮಾಡಿದೆ ಅದಕ್ಕೆ. ನೋಡಿ ಇವಾಗ ಕಾಣ್ತಾ ಇದೆ. ಅದು ನಾವೇ ಕೇಳಿ ಬ್ಯೂಟಿ ಶಾರ್ಟ್ ತಗೋಬೇಕಿಲ್ಲ. ಇದಕ್ಕೆ ಅರ್ಧ ಗಂಟೆ ಮಿರರ್ ಮುಂದೆ ನಿಂತ್ಕೊತಾವೆ. ಈಗ ಸರಿಗಮಪ ವಿಚಾರ ಬಂದಾಗ ನಿಮ್ಮ ಸೀಸನಲ್ಲಿ ಇದ್ದವರೆಲ್ಲ ಯಾರ್ಯಾರು ಟಚಲ್ಲಿದ್ದಾರೆ? ನಮ್ಮ ಸೀಸನಲ್ಲಿ ಆ್ಯಕ್ಚುಲಿ ಎಲ್ಲರೂ ತುಂಬ ಚೆನ್ನಾಗಿದ್ವಿ. ಕಾಂಪಿಟೇಷನ್ ಇತ್ತು, ಬಟ್ ಹೆಲ್ದಿ ಕಾಂಪಿಟೇಷನ್. ಎಲ್ಲರಲ್ಲೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಸೊ ಇವಾಗಲೂ ಆಲ್ಮೋಸ್ಟ್ ಎಲ್ಲರೂ ಟಚಲ್ಲಿದ್ದೀವಿ. ನಮ್ಮ ಸೀಸನಲ್ಲಿ ರಜತ್ ಹೆಗ್ಡೆ ಇದ್ದ, ಸಂಜಿತ್ ಹೆಗ್ಡೆ ಇದ್ದ, ಮತ್ತು ಶ್ರೀಹರ್ಷ ಅಣ್ಣ ಅವರಿದ್ದರು, ಮತ್ತು ಸುನಿಲ್ ನಮ್ಮ ಸೀಸನಲ್ಲಿದ್ದ, ಆಮೇಲೆ ಮೆಹಬೂಬ್ ಅಂತ ಒಬ್ರು ಸಿಂಗರ್ ಇದ್ದಾರೆ, ಅವ್ರು ನಮ್ಮ ಸೀಸನಲ್ಲಿದ್ದರು. ಆಮೇಲೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ನಾವು ಇವಾಗಲೂ ಹೆಣ್ಮಕ್ಳು ಇಂಪನ ಅಂತ ಇದ್ಲು, ಆಮೇಲೆ ಮೈತ್ರಿ ಅಂತ ಇದ್ಲು, ಆಮೇಲೆ ತನುಷಾ ಅಂತ ಇದ್ಲು. ನಿಂಗೆ ಇವಾಗ ಸರಿಗಮಪ ಸಿಂಗರ್ಸಲ್ಲಿ ಯಾರು ಕ್ಲೋಸು? ಅಂದರೆ ನಮ್ಮ ಸೀಸನ್ ಬಿಟ್ಟು ಕ್ಲೋಸ್ ಅನ್ನೋದಕ್ಕಿಂತ ತುಂಬ ಕ್ಲೋಸು ಹೌದು, ಆ್ಯಂಡ್ ತುಂಬ ಇಷ್ಟನೂ ಐಶ್ವರ್ಯ. ಶಿ ಇಸ್ ಅ ಗುಡ್ ಫ್ರೆಂಡ್. ರಂಗರಾಜನ್ ಬರಲೇ ಇಲ್ಲ ಅವಳು. ನನ್ನ ಮದುವೆ ಬರಲಿಲ್ಲ. ಏನಕ್ಕೆ? ನಾನು ಅವಳ ಮದುವೆಗೆ ಹೋಗಿದ್ದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್ ಲೈಫ್ ಗೈಸ್. ಹಾಯ್. ಏನಿದು ಹಿಂಗೆ? ಸುಮ್ಮನೆ ಕಳ್ತಾನೆ ಇರ್ತಾಳೆ. ನನಗಂತೂ ಎಷ್ಟು ಹಿಂಸೆ ಆಗ್ಬಿಟ್ಟಿದೆ ಅಂದರೆ. ಯಾಕೆ? ಅಯ್ಯೋ, ನನ್ನ ಬೆಸ್ಟ್ ಫ್ರೆಂಡ್ ಮದುವೆಗೆ ನಾವು ಹೋಗೋಕ್ಕಾಗಿರ್ಲಿಲ್ಲ. ಇವಾಗ ಹೇಗೂ ನೀವು ಕರೆಸ್ತಿದ್ದೀರಾ ಅಂತ ಗೊತ್ತಾಯ್ತು. ಬರಬಾರ್ದಾ? ಸೊ ನೋಡಿ ನಿತಿನ್ ಅವ್ರಿಗೆ ಹಾಯ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನಮಗೋಸ್ಕರ ಎಲ್ಲ ಬಂದ್ಬಿಟ್ಟಿದ್ಯಾ? ಇವಳು ಹಂಗೆಲ್ಲ ಮನೆ ಬಿಟ್ಟು ಬರೋ ಪಾರ್ಟಿನೆಲ್ಲ ಆಯ್ತಾ? ನಮ್ಮ ಚಾನಲ್ ಅದು. ಐಶ್ವರ್ಯ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಬೋತ್ ಆಫ್ ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಈಚ್ ಅದರ್. ಮತ್ತೆ ಕರೆಕ್ಟಾಗಿ ಟೈಮಿಗೆ ಬರಬೇಕು ಕರೆಕ್ಟಾಗಿ ಅಂತ ಆಗತ್ತೆ ಅನ್ಸುತ್ತೆ. 3 ಜನ ಆಗತ್ತೇನೋ? ಆಗತ್ತಾ? ಒಂದು ನಿಮಿಷ. ನೋಡಿದ್ರಾ, ನಾನು ಎಕ್ಸೈಟ್ ಆಗಲ್ಲ ಅಂದ್ರಲ್ಲ, ಹಿಂಗ್ ಸರ್ಪ್ರೈಸ್ ಕೊಟ್ರೆ ಎಕ್ಸೈಟ್ ಆಗ್ತೀನಿ. ಸಮಾಚಾರ? ನಾನು ಇನ್ನೂ ಶಾಕ್ ಅಲ್ಲಿ. ಯಾಕೆ? ನಂಗೋಸ್ಕರ ಬಂದ್ಯಾ? ಸೊ ವಾಟ್ ಇಸ್ ಸೊ ಇದು? ಅಯ್ಯೋ, ಮದ್ವೆಗೆ ಬರ್ದಿರೋಳು. ಅಲ್ಲ, ದಿಢೀರ್ ಮದ್ವೆ ಆಗ್ಬಿಟ್ಟು ದಿಢೀರ್ ಅಡ್ಗೆ ತರ ದಿಢೀರ್ ಮದ್ವೆ ಆಗ್ಬಿಟ್ರೆ ಇಲ್ಲಿ ತನಕ ರೋಲ್ ಆಗ್ತಾ ಇತ್ತು. ಥ್ಯಾಂಕ್ ಯು ಐಶ್ವರ್ಯ. ಥ್ಯಾಂಕ್ ಯು ಕೀರ್ತಿ ಅವರೇ. ಕರೆದಿದ ತಕ್ಷಣ ಸಂಕೋಚನ ಪಟ್ಕೊಳ್ಳಿ, ಪಕ್ಕ ಬರ್ತೀನಿ ನಾನು. ಹೌದೌದು. ಇಲ್ಲ, ಲಾಸ್ಟ್ ಟೈಮ್ ಹೇಳ್ದಂಗೆ ಇಲ್ಲಿ ಬಂದರೆ ತುಂಬ ಫೇಮ್ ಸಿಗುತ್ತೆ ಅಂತ ನಾನು ಬಂದಿದ್ದು, ನಿಂಗೋಸ್ಕರ ಅಲ್ಲ. ಆದ್ರೂ ಬಂದ್ಯಲ್ಲ. ಎಸ್, ಕಂಗ್ರ್ಯಾಚುಲೇಷನ್ಸ್ ಆನ್ ದ ವೆಡ್ಡಿಂಗ್ ಅಗೇನ್. ಹ್ಯಾಪಿ ಮ್ಯಾರಿಡ್ ಲೈಫ್ ನಿತಿನ್ ಅವರೇ. ಎಸ್. ಇವಳು ಬರೋಕ್ಕೆ ಬೊಕ್ಕೆನೂ ನಾನೇ ತರಬೇಕು. ಮಾಡಲಿಲ್ಲ ಮರ್ಯಾದೆಗಳಿಲ್ಲ. ಅವಳ ಕೈಯಿಂದ ಕೊಟ್ಟಿದ್ದು ಅವಳು ಕೊಟ್ಟಂಗೆ ಡ್ಯಾಶ್ ಕೊಟ್ಲು. ಅಲ್ಲೋಗಿ ಬೊಕ್ಕೆ ನಾವೇ ಕೊಟ್ಟು ತಗೋ. ಹೌದಾ, ಗಿಫ್ಟ್ ಕೊಡ್ಬೇಕಾ? ಹೌದಾ, ಸರಿ ಗಿಫ್ಟು ತರ್ತೀರಾ? ಅಂದ್ರೆ ಆಶೀರ್ವಾದವೇ ಉಡುಗೊರೆ ತರ. ಗೊತ್ತಾಯ್ತಾ ಯಾಕೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ? ಆ್ಯಕ್ಟಿಂಗ್ ಅವಳ್ದು, ಅವ್ರ ಆ್ಯಕ್ಟಿಂಗ್. ಇನ್ನು ನಾವು ಇವರಿಬ್ರು ಬಂದರೆ ಏನು ಮಾತಾಡೋಕೆ ಬಿಡಲ್ಲ ನಮಗೆ. ಅಷ್ಟೇ. ಹೋಗ್ಬಿಡಿ ನೀವು, ನಾವು ಮಾತಾಡ್ತೀವಿ. ಇಲ್ಲಿ ಬಂದ್ಮೇಲೆ ಏನೇನು ಕೊಟ್ಟರು ಗಿಫ್ಟು ಕೀರ್ತಿ ಅವರು ನಿಮಗೆ? ನಮ್ಗ ನೋಡು ಎಷ್ಟು ಸ್ವಾರ್ಥಿ ನೋಡೋಳು. ಏಕೆ? ಕಾಫಿ ಒಂದೇ ಕೊಟ್ಟಿರೋದು ಇವರು. ಅದೇನು ಗಿಫ್ಟ್ ಅಲ್ಲ. ಹಾಂ, ಅದೇನು ಕೀರ್ತಿ ಅವರೇ ನಮ್ಗೆ ಎಷ್ಟೊಂದು ಕೊಟ್ಟಿದ್ರೆ. ನೀನು ಅವಳ ಮೇಲೆ ಆನೆ ಇಟ್ಟಾಳು, ಗಿಫ್ಟ್ ಏನಾದ್ರು ಸಿಗುತ್ತೆ ಅಂತ ಬಂದ ಆಯ್ತಾ? ಅವಳು ವಿಶ್ ಮಾಡಕ್ಕೆ ಬಂದ. ಗಿಫ್ಟ್ ಸಿಗುತ್ತೆ ಅಂತದೇ ಬಂದು
ಫ್ರೆಂಡ್ಶಿಪ್ ಅಫ್ಕೋರ್ಸ್ ಇದನ್ನ ನೋಡಕ್ಕೆ ಬಂದಿದ್ದು, ಬಟ್ ಐ ಥಾಟ್ ಇನ್ನು ಗೆಸ್ಟ್ಸ್ ಚೆನ್ನಾಗಿ ನೋಡ್ಕೋತಾರೆ ಇವರು ಅಂತ, ಗೊತ್ತಿಲ್ಲಪ್ಪ. ಸರಿ, ಕರೆಂಟ್ ಹೋದಾಗ ಏನೇನ್ ಮಾಡ್ತೀರಾ ನೀವು? ಕರೆಂಟ್ ಹೋದಾಗ ಕ್ಯಾಂಡಲ್ ಎಲ್ಲಿದೆ ಅಂತ ಹುಡುಕ್ತೀವಿ, ಆಮೇಲೆ ಮ್ಯಾಚ್ ಬಾಕ್ಸ್ ಎಲ್ಲಿದೆ ಅಂತ ಹುಡುಕ್ತೀವಿ, ಆಮೇಲೆ ಬೆಳಕಿರ್ಬೇಕಲ್ಲ, ಕತ್ಲಿ ಇರಬಾರ್ದು, ಮನೇಲಿ ಕತ್ಲಿರ್ಬಾರ್ದು ಅಂತ. ಯಾರು ಹೇಳಿ ಕತ್ಲೋದ ಕರೆಂಟ್ ಹೋಗುತ್ತೆ? ಮಧ್ಯಾಹ್ನ ಹೋಗುತ್ತಪ್ಪ. ಮಧ್ಯಾಹ್ನ ಕರೆಂಟ್ ಹೋದ್ರೆ ಏನಾಯ್ತು, ಗೊತ್ತೇ ಆಗಲ್ಲ. ಕರೆಂಟ್ ಹೋದ್ರೆ ಮಧ್ಯಾಹ್ನ ಶೆಕೆ ಆದ್ರೆ ಡೋರ್ ಓಪನ್ ಮಾಡಿದ್ರೆ ಗಾಳಿ ಬರುತ್ತೆ. ಓಕೆ. ನಿಮ್ಮನೇಲಿ ಶೆಕೆ ಆದ್ರೆ? ನಾವು ನನ್ನ ಗಂಡರೇ ನನ್ನ ಫ್ಯಾನು, ಹೆಂಗೆ ಫೋನ್ ಮಾಡ್ಲಾ? ಪ್ಲೀಸ್ ಬೇಡ. ನೀನು ಟೀ ಕಲರ್ ನೋಡ್ಕೊಂಡೆ ಆಫ್ ಮಾಡೋದಾ? ಇಲ್ಲ, ನಂಗೆ ಅದು ಗೊತ್ತಾಗುತ್ತೆ. ಕಲರ್ ನೋಡ್ಕೊಂಡು ಆಫ್ ಮಾಡೋ ಸೈಂಟಿಸ್ಟ್ ನೋಡಿದ್ಯಾ ನೀನು? ನೋಡಿ, ಇದು ನನ್ನ ಬಗ್ಗೆ ರೋಸ್ಟ್ ಕಾರ್ಯಕ್ರಮನ ಅಥವಾ ಸೂ ಮತ್ತೆ ನಿತಿಂದು ಲವ್ ಪ್ರೋಗ್ರಾಮ್? ಏನ್ ಗೊತ್ತಾ, ಇವಳು ಅಂದ್ರೆ ಏನ್ ಡೀಟೇಲ್ ಅಲ್ಲಿ ಗಮನಿಸ್ತಾಳಂದ್ರೆ, ರೀಸೆಂಟ್ ಆಗಿ ಒಂದು ರೊಟ್ಟಿ ಮಾಡಿರೋದೊಂದು ಏನೋ ಒಂದು ರೀಲ್ ಹಾಕಿದ್ದೆ, ಎಷ್ಟು ರೌಂಡ್ ಆಗಿ ಲಟ್ಸಿದ್ಯಾ ಅನ್ನೋದೇ ತಲೆ ಬಿಸಿ ಅವಳಿಗೆ. ಕಾಮೆಂಟ್ ಬೇರೆ ಹಾಕಿದಾಳೆ. ಓ, ಎಷ್ಟು ಜನ ಯಾರಿಗ ಆ ಥರ ಎಲ್ಲ ಇದಿದೆ ಹೇಳಿ. ಟ್ಯಾಲೆಂಟ್ ಕಣೆ ಅದು. ಯು ಡೋಂಟ್ ನೋ, ಲಾಟ್ ಆಫ್ ಪೀಪಲ್ ಕಾಂಟ್ ಡೂ, ಯು ನೋ. ಗೊತ್ತು ತಾನೆ ಆ ಥರ ಫುಲ್ ರೌಂಡ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ಯಾ. ವೆರಿ ಗುಡ್. ಏ, ಸ್ವರೂಪ್ಗೂ ನಿತಿನ್ಗೂ ಒಂದು ಸಿಮಿಲಾರಿಟಿ ಇದೆ. ಏನೋ? ಇಬ್ರು ಅಂಬಾಸಿಡರ್ ವಿಮ್ಗೆ. ಮೀಟಿಂಗ್ ಆಗ್ತಾ ಇರುತ್ತಾ, ಇವ್ನು ಬಂದು ಏನೋ ಇಂಪಾರ್ಟೆಂಟ್ ಅಂತ ಅನ್ಕೋಬೇಕು, ಬಂದು ಪಾತ್ರೆ ಇದೆ ತೊಳಿತಲ್ಲ ನೀನು ಕೈ ನೋಡಿ ಸರ್, ನಂದು ಮೆನಿಕ್ಯೂರ್ ಪೆಡಿಕ್ಯೂರ್ ಏನೂ ಇಲ್ಲ, ಜಸ್ಟ್ ವಿಮ್ ಇದು ಕಸ ನಮ್ದು, ಪಾತ್ರೆ ನಮ್ದು, ನೆಲ ವರ್ಸದ್ ನಮ್ದು, ಹೊರಗಡೆ ಮೆಟ್ಲಿಗೆ ನೀರ್ ಹಾಕೋದು ನಮ್ದು. ಹೌದಾ ನೀವು ಫುಲ್ ಸೀನಿಯರ್ ಎಕ್ಸಾಮ್ ಎಲ್ಲ ತಗೊಂಡಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಇದ್ವತ್ತಾಗಿದೆ. ಗುಡ್. ಹೌದಾ? ಫುಲ್ ಸೀನಿಯರ್. ನೈಸ್, ಖುಷಿ ಆಯ್ತು. ಮತ್ತೆ ಹೆಂಗಿತ್ತು ಇಂಪ್ಯಾಕ್ಟು ಕೀರ್ತಿ ENT ಕ್ಲಿನಿಕ್ ಬಂದ್ಮೇಲೆ ನಿಮ್ಗೆ ಇಂಟರ್ವ್ಯೂಗೆ? ತುಂಬಾ ಆಕ್ಚುಲಿ ಅವಳು ಹೇಳಿದ್ರೆ ಅವಳ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಆಡಿಯನ್ಸ್ ಆಗಿ ನಾವ್ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಆಕ್ಚುಲಿ ಕುತ್ಕೊಂಡು ಅಷ್ಟು ಎಪಿಸೋಡ್ಗಳನ್ನ ನೋಡಿದೀವಿ. ಇವನ್ ನೋಡಲ್ಲ ಯಾವಾಗ್ಲೂ, ಕುತ್ಕೊಂಡು ನೋಡಿದಾನೆ. ಏನ್ ಹಿಂಗ್ ಗಬ್ಬಾಗಿರುತ್ತೆ ಹೋಗ್ಬೇಕು ಅದಕ್ಕೆ ಅಂತ. ಇಲ್ಲ, ನಿಜ ಹೇಳಿ ಪರವಾಗಿಲ್ಲ. ಇಲ್ಲ ಖುಷಿ ಆಗಿತ್ತು, ಮಜವಾಗಿತ್ತು. ಅವರಿಬ್ರು ಚೆನ್ನಾಗಿ ಮಾತಾಡಿದ್ರು. ಸಾಯಿ ಸ್ವರೂಪ್ ಅವರು, ಅವನೇ ಹೀರೋ, ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಅವನು. ಎಲ್ಲರೂ ಹಂಗೆ ಆಗೋಗಿದೆ ಇಲ್ಲಿ. ಇವಾಗ ಎಲ್ಲ ಹೋದ್ರು ನಿಮ್ಮ ಹಸ್ಬೆಂಡ್ ಜೊತೆ ನೋಡಿದ್ದು ಇಂಟರ್ವ್ಯೂ ಯಾರು ನನ್ನ ಕೇಳ್ತಾನೆ ಇಲ್ಲ. ಇವಾಗ ನಿಮ್ಮ ಹಸ್ಬೆಂಡ್ ಅಂತಾರೆ. ಸೊ ನಿನ್ಗೂ ಹಂಗೆ ಆಗುತ್ತೆ. ಸೊ ಅದೇ ಅವ್ರ ಉದ್ದೇಶ ಅದೇ ಇದೆ, ಗೊತ್ತಾ? ಹೌದು. ಗುರ್ತು ಮಾಡಿ ಇಟ್ಬಿಡ್ತೀವಿ, ಏನು ಜಗಳ ಆಡ್ಕೊಂಡು ಬಿಡಬಾರ್ದು, ಸಪ್ರೇಟ್ ಆಗಂಗಿಲ್ಲ, ಜೊತೆಲೇ ಇರಬೇಕು. ಸೊ ಇಲ್ಲಿ ಬಂದ್ರೆ ಸ್ವಲ್ಪ ಹಸ್ಬೆಂಡ್ಸ್ಗೆ ಜಾಸ್ತಿ ಪಾಪ್ಯುಲಾರಿಟಿ. ಕರೆಕ್ಟ್ ನೋಡು. ಓಕೆ, ಈಗ ಐಶ್ವರ್ಯ ಅವ್ರು ಬಂದಿರೋದ್ರಿಂದ ಒಂದು ಐಟಮ್ ಸಾಂಗ್ ಇಂದ ಕಾರ್ಯಕ್ರಮನ ಮತ್ತೆ ಅಫಿಷಿಯಲ್ ಆಗಿ ಶುರು ಮಾಡ್ತೀವಿ. ಐಶ್ವರ್ಯ ರೆಡಿ? 3 ಇರಿ. ಇದು ಹೊಸ ಹಾಡು ಇಲ್ಲ ಒಂದು ಆಕ್ಚುಲಿ ಒಳ್ಳೆ ಯಾವ್ದೋ ಫೋನ್ ಇಷ್ಟು ದೊಡ್ಡದು? ಇದು S25 Ultra ಅಂತ. ಇಷ್ಟೊಂದು ಭಾರ ಎತ್ಬೋದ? ಡಾಕ್ಟರ್ ಭಾರ ಎತ್ಬೇಡ ಅಂತ ಹೇಳಿದ್ವ ನಿಮಗಿನ್ನ? ಇಲ್ಲ, ಅಷ್ಟೊಂದು ವಯಸ್ಸಾಗಿಲ್ಲ, ಬಟ್ ಚೆನ್ನಾಗಿದೆ ತುಂಬಾ. ಇದು ಸ್ಪೆಷಲ್ ರಿಕ್ವೆಸ್ಟ್ ಮೇರೆಗೆ ನಾನು ಇದನ್ನ ಹಾಡ್ತಾ ಇರೋದು. ಇವಾಗ ಬರ್ತಾ ಕಲ್ತ್ಕೊಂಡ್ ಬಂದೆ ನಾನು. ಹೌದಾ? ಕೇಳ್ತೀನಿ. ಬಟ್ ಬೈ ದ ವೇ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಇದನ್ನ ಕಟ್ ಮಾಡಿ, ಪ್ಲೀಸ್ ಹಾಕ್ಬೇಡಿ ಇಲ್ಲ, ಪ್ಲೀಸ್ ಇದೆಲ್ಲ ಕಟ್ ಮಾಡ್ಬಿಡಿ. ನಾ ಹೆಂಗೋ ಜೀವನ ಮಾಡ್ಕೊಂಡಿರಿ. A few moments later. ರೆಡಿ. ಅಪ್ಪು ಅನ್ನುತ್ತಾನೋ, ಪಪ್ಪಿ ಕೇಳುತ್ತಾನೋ, ಕಿಚ್ಚ ಬೆಚ್ಚಗಾಗುತ್ತಾನಲ್ಲೋ, ನನ್ನೇ ಕಾಡುತ್ತಾರನ್ನೋ, ನನ್ನೇ ಬೇಡುತ್ತಾರನ್ನೋ, ಹೇಳಿ ನೀನೇನು ಹೀರೋಯಿನ್ನು ಮುಂದಿನೆಲ್ಲ ಫಿಲ್ಮಿಗೂನು. ಅಪ್ಪು ನೋಡಿ ಬೆಪ್ಪು ಆದ, ಉಪ್ಪಿ ನೋಡಿ ಹ್ಯಾಪಿ ಆದ, ಕಿಚ್ಚ ನೋಡಿ ಹುಚ್ಚನಾದ್ನಲ್ಲೋ, ನನ್ನೇ ಕಾಡುತ್ತಾರನ್ನೋ, ನನ್ನೇ ಬೇಡುತ್ತಾರನ್ನೋ, ಹೇಳಿ ನೀನೇನು ಹೀರೋಯಿನ್ನು ಮುಂದಿನೆಲ್ಲ ಫಿಲ್ಮಿಗೂನು. ಅಪ್ಪು ಅನ್ನುತ್ತಾನೋ, ಉಪ್ಪಿ ಪಪ್ಪಿ ಕೇಳುತ್ತಾನೋ, ಕಿಚ್ಚ ಬೆಚ್ಚಗಾಗುತ್ತಾನಲ್ಲೋ. ನೋಡು, ನಾನು ಹೇಳಿದಕ್ಕೆ ಚಪ್ಪ ಹೊಡೆದಿಲ್ಲ, ಹೊಡೆದ ಅವಾಗ. ಬಟ್ ಆದ್ರೂ ನಿನ್ನ ಹಾಡು ಎಂಜಾಯ್ ಮಾಡಿದಷ್ಟು ಅವನು ಸುಹಾನ ಹಾಡು ಎಂಜಾಯ್ ಮಾಡ್ಲಿಲ್ಲ. ಅಲ್ಲ, ನನ್ನ ಗಂಡ ನಂಗೆ 10 ರೂಪಾಯಿ ಕೊಡ್ಲಿಲ್ವಾ ನಿಲ್ಸು ಪಾಪ ಇಲ್ಲ, ಅಟ್ಲೀಸ್ಟ್ ಕೇಳಿಸ್ಕೊತ. ಇವಳು ಗಂಡ ಇವ್ನ ಹಾಡು ಹಾಡ್ತೀರಾ ಮನೇಲಿ 10 ರೂಪಾಯಿ ನೋಟ್ ಕೊಡ್ತಾನೆ, ದಯವಿಟ್ಟು ನಿಲ್ಸು ಅಂತ.
ನಾನು ಏನಕ್ಕೆ ಕೊಡ್ತೀನಿ? ಪೊಲೀಸ್ ಮನೇಲಿ ಕಳ್ಳ ಹುಟ್ಟಿದಾಗ ಯಾಕೆ ಅವ್ರು ಹಾಡು ಹಾಡ್ದಾಗ ಅವ್ರು ಹಾಡು ಹಾಡ್ತಾರ? ಒಂದು ಹಾಡು ಹಾಡ್ಸಿ ಪ್ಲೀಸ್. ನಾನು ಇವಾಗ ಗೆಸ್ಟ್ ಬಂದಿದ್ದೀನಲ್ಲ, ಒಂದು ಹಾಡು ಹಾಡ್ಸಿ ಅವ್ರ ಹತ್ರ. ರೆಡಿ ಸರ್ ಪ್ಲೀಸ್. ಗೆಸ್ಟ್ಗೆ ಹಿಂಗೆಲ್ಲ ನೀವು ನೋ ಅಂತ ಹೇಳಲೇಬಾರ್ದು. ಹೇಳ್ಕೊಡ್ಲ ಲಿರಿಕ್ಸ್? ಹಾಡು ಬರೋದು ಏನೋ ಒಂದು ಹಾಡು. ಇಲ್ಲ, ಹಾಡೇ ಹಾಡು ನಿಜವಾಗ್ಲೂ ನಾನು ಹಾಡು ಬರೋದಿಲ್ಲ. ಆಕ್ಟಿಂಗ್ ಅಲ್ಲಿ ರೆಡಿ ನಂಗೆ ಹಾಡು ಬರಲ್ಲ, ಹಾಡಲ್ಲ ನಾನು ಅಂತ ಒಂದು 5-6 ವೇರಿಯೇಷನ್ ಫುಲ್ ಕೋಪದಲ್ಲಿ. ನಾನು ಹಾಡಲ್ಲ, ನನಗೆ ಹಾಡು ಬರಲ್ಲ, ನನಗೆ ಹಾಡು ಬರಲ್ಲ, ನಾನು ಹಾಡಲ್ಲ, 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 ನನಗೆ ಹಾಡು ಬರಲ್ಲ. ಬರ್ಲಿ ನೀ ಹಾಡ್ಬೇಡ ಸರ್, ನನ್ನ ಆ್ಯಕ್ಟಿಂಗ್ ಅಲ್ಲೇ ಕಂಟಿನ್ಯೂ ಮಾಡಿ. ಹೌದು ಸರ್. ಒಟ್ಟು ಮನೇಲೆ ಒಬ್ರು ಆ್ಯಕ್ಟರ್ ಇದ್ದಾರೆ, ಒಬ್ರು ಸಿಂಗರ್ ಇದ್ದಾರೆ. ಮಗು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಟ್ರೆ ಹಾಗೆಂತ ಆಕ್ಟಿಂಗ್ ಅಲ್ಲೇ ಕಂಟಿನ್ಯೂ ಮಾಡಿದ್ದು ಅಂತ ಹೇಳಿದ್ದು. ಎಷ್ಟು ಆಡಿಷನ್ಸ್ ಕೊಟ್ಟಿದ್ದೆ ನಿಂತನು? ನನಗೆ ಲೆಕ್ಕ ಇಟ್ಟಿದ್ದು ಒಂದು 127 ಆಡಿಷನ್ಸ್ ಕೊಟ್ಟಿರೋ ಆಡಿಷನ್. ಇವಳು ನೆಕ್ಸ್ಟ್ ಒಂದು ವೆಬ್ ಸೀರೀಸ್ ಮಾಡ್ತಾಳೆ. ನೋ ಆಡಿಷನ್, ಡೈರೆಕ್ಟ್ ತಗೊಂಡು ಸ್ಟ್ರೈಟ್ ಆಗಿ ನೀವೇ ಪ್ರೊಡ್ಯೂಸರ್. ಓಕೆ, ನಾನು ಕೊಡೋ ದುಡ್ಡು ವಾಪಸ್ ಕೊಡು ಸಾಕು, ತಿರ್ಗಾ ಪ್ರೊಡ್ಯೂಸ್ ಬರ ಮಾಡ್ತೀನಿ. ನಮ್ಮ ಈ ಮೇಲೆ ಬೊಕ್ಕೆ ದುಡ್ಡು ನಂಬಿಕೆ ಇದ್ರೆ ಕೊಟ್ಬಿಡು. ನಮ್ಮ ಮೇಲೆ ನಂಬಿಕೆ ಇದ್ರೆ ಪ್ಲೀಸ್ ಆಕ್ಟ್ ಮಾಡಿ. ಈಗ ಯಾರು ಸೀನಿಯರ್ ಮದುವೆಲಿ? ಅಕ್ಟೋಬರ್ 17. ಒಂದು 10 ದಿನ. 10 ದಿನ. ಈಗ ಅಲ್ಲ, ಈಗ ನಾನು ಬಂದಿಲ್ಲ, ನಂಗೇನೋ ಗಿಫ್ಟು ಕೊಡಲ್ವಾ? ಲಾಸ್ಟ್ ಟೈಮ್ ಕೊಟ್ಟಿದ್ದಲ್ಲ, ಈ ಸಲನೂ ಒಂದು ಸೀರೆ ಕೊಡಿ. ನಾನು ಆಗಲೇ ಹೇಳಿದೆ ಗೊತ್ತಾ, ತುಂಬ ಮನ ಮರ್ಯಾದೆ ಇರೋರು ಒಬ್ರು ಬರ್ತಾರೆ ನಮ್ಮ ಶೋಗೆ ಅಂತ. ಥ್ಯಾಂಕ್ ಯು ಗೈಸ್, ಐ ಅಗ್ರಿ. ಸೀರೆ ಬೇಕಾ ನಿಂಗೆ? ಈಗ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣ. ಹಾಂ, ಓಕೆನಾ? ಮಾಡೋಣ ಹಂಗೆ ಹೆಣ್ಣು ನೋಡೋ ಶಾಸ್ತ್ರ. ನೀವು ಅವೆಲ್ಲ ಮಾಡ್ಕೊಂಡೇ ಇಲ್ವಲ್ಲ? ಒಂದು ಟ್ರೈ ಇಷ್ಟ ಇಲ್ಲ ಅಂತ ಮಾಡಿಲ್ಲ ನಾವು. ಹಾಂ, ಇಷ್ಟ ಇಲ್ಲ ನಮಗೆ. ಒಂದು ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಸರ್. ನಮ್ಗೆ ಇಷ್ಟ ನೋಡೋಕ್ಕೆ. ಅಲ್ಲ ಗುರು, ನೀನು ನಮ್ಮ ಚಾನಲ್ ಅಲ್ಲ, ಬಂದಿರೋ ಪ್ರಕಾರ ನಂಗೆ ಗೊತ್ತು ಇವಾಗ. ನಂಗೆ ನೀವು ನಾಚ್ಕೊಳಕ್ಕೆಲ್ಲ ಹೇಳ್ತೀರಿ, ನಂಗೆ ಅದು ಬರೋದೇ ಇಲ್ಲ ಆಯ್ತಾ? ಅದಕ್ಕೆ ಬೇಡ, ಗಂಡು ನೋಡೋ ಶಾಸ್ತ್ರ ಮಾಡೋಣ. ಹೆಂಗಾದ್ರು ಸರಿ, ಒಟ್ನಲ್ಲಿ ನೋಡೋ ಶಾಸ್ತ್ರ ಮಾಡೋಣ. ಹೆಣ್ಣು ನೋಡೋ ಶಾಸ್ತ್ರ. ನಮ್ಗೆ ಹೆಣ್ಣು ಒಪ್ಪಿಗೆ ಆದರೆ ಬಾಗಿನ ಕೊಡ್ತೀವಿ, ಇಲ್ಲದ್ರೆ ಇಲ್ಲ. ಆ ಥರ ಹೆಣ್ಣು ನೋಡೋ ಶಾಸ್ತ್ರ ಬೇಕಾ, ಗಂಡು ನೋಡೋ ಶಾಸ್ತ್ರ ಬೇಕಾ? ಗಂಡು ನೋಡೋ ಶಾಸ್ತ್ರನೇ. ಬಾಗಿನಿಗೆ ಸೀರೆ ಕೊಡ್ತೀನಿ ಬೇಕಾದ್ರೆ. ನಂಗೆ ವಾಪಸ್ ಕೊಡ್ತಾನೆ. ಗಂಡು ನೋಡಿದ್ರೆ ಅವನಿಗೆ ಯಾಕೆ ಸೀರೆ ಕೊಡೋಣ? ಈಗ ನಾನೇನು ಮಾಡ್ಬೇಕು? ಸರಿ, ಹೆಣ್ಣು ನೋಡ್ತಾ ಇದೀವಿ ಅಷ್ಟೇ. ಇವಾಗ ನೀನು ನಾಚ್ಕೋಬೇಕು ಅಷ್ಟೇ. ನಾಚ್ಕೋಬೇಕು ಅಷ್ಟೇ. ನಿತಿನ್ ಅವ್ರಿಗೆ ಸ್ವಲ್ಪ ರಿಹರ್ಸ್ ಮಾಡಿಸಿ, ಇವಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ. ಈಗ ನಾನು ಗಂಡು ಮನೆಯವನು, ನಾನು ನಿತಿನ್ ಒಂದು ಮನೆಯವರು, ನೀನು ಹೆಣ್ಣಿನ ಅಮ್ಮ. ಓಕೆ, ಓಕೆನಾ? ನಾವಿಲ್ಲಿ ಕೂತಿರ್ತೀವಿ, ನೀನು ಬಂದು ಕಾಫಿ ತಗೊಂಡ್ಬರ್ತೀಯ. ಕ್ಯಾ ಬಾತ್ ಹೇ. ಆಯ್ತು, ಓಕೆನಾ? ಮಗನೇ ನಾಚ್ಕೊಬೇಡ, ಹುಡುಗಿನ ಕರೆಕ್ಟಾಗಿ ನೋಡು. ಎಷ್ಟು ಜನ ಹುಡುಗಿರು ನೋಡಿದ ನೀನು ಲೈಫಲ್ಲಿ? ನೋಡು. ಮುದ್ದು ಲಕ್ಷ್ಮಿ, ತುಂಬಾ ಮುದ್ದಿಂದ ಬೆಳೆಸ್ಬಿಟ್ಟಿದ್ದೀವಿ ನಾವು ನಮ್ಮ ಸೂನ. ಸೊ ತುಂಬಾ ಚೂರು ಕುಡ್ದಂಗೆ ಆ್ಯಕ್ಟಿಂಗ್ ಮಾಡಪ್ಪ. ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ, MBA ಮಾಡ್ಕೊಂಡಿದ್ದಾಳೆ. ಏನಮ್ಮ ಹೆಸರು? ಸುಹಾನ್ ಅಂತ. ಸುಹಾನ್. ಸುಹಾನ. ಧೈರ್ಯವಾಗಿ ಮಾತಾಡೋ. ಏನು ಓದ್ಕೊಂಡಿದ್ಯಾ? MBA ಓದಿದ್ದೆ. MBA. ಏನಂಗಂದ್ರೆ ದೊಡ್ಡದಾ? PUC ಆದ್ಮೇಲೆ ಬರುತ್ತಾ ಮುಂಚೆನಾ? ಮಾಸ್ಟರ್ ಡಿಗ್ರಿ. ಮಾಸ್ಟರ್ ಡಿಗ್ರಿ ಡಬಲ್ ಡಿಗ್ರಿ ಅಂತಾರೆ ಅದಕ್ಕೆ. ಗೊತ್ತು ಅದೆಲ್ಲ ಗೊತ್ತು. ನಾವು ಕೇಳಿದ್ರೆಲ್ಲ ಕ್ಲಿಯರ್ ಮಾಡ್ತಿದ್ದೀವಿ. ಸೊ ನಮ್ಮ ಮನೆ ಹುಡುಗಿ ತುಂಬಾ ಚೆನ್ನಾಗಿ ಹಾಡು ಹಾಡ್ತಾಳೆ, ತುಂಬಾ ಚೆನ್ನಾಗಿ ಬೈಕ್ ರೈಡ್ ಮಾಡ್ತಾಳೆ, ಅಂಡ್ ತುಂಬಾ ಚೆನ್ನಾಗಿ ಶಾಪಿಂಗ್ ಮಾಡ್ತಾಳೆ. ಆಮೇಲೆ ಶಾಪಿಂಗ್. ಹೌದು ಏನಂಗಂದ್ರೆ ಶಾಪಿಂಗ್ ಅಂದ್ರೆ ಶಾಪ್ ಇಟ್ಟಿದ್ದಾರೆ ಅಂತನಾ? ಶಾಪಲ್ಲಿ ಇರೋದೆಲ್ಲ ಮನೆಗೆ ತರೋ. ಅವ್ರಿಗೆ ದುಡ್ಡು ಕೊಟ್ಟು ಚೆನ್ನಾಗಿ. ಸೊ ಆಮೇಲೆ ಕಾಫಿ ಯಾವ ಹೋಟ್ಲದಮ್ಮ? ನಾನೇ ಮಾಡಿದ್ದು. ನೀವೇ ಮಾಡಿದ್ದಾ? ಚೆನ್ನಾಗಿದ್ಯಾ?
ಮಾಡ್ತೀಯಾ? ನೀನೇ ಮಾಡಿದ? ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಅಮ್ಮ ಮಾಡಿದ್ದು ಏನೇನ್ ಬರುತ್ತೆ ಹೇಳು. ಇಲ್ಲ, ನೀವು ನಾನ್ ವೆಜಿಟೇರಿಯನಾ ವೆಜಿಟೇರಿಯನಾ? ನಾವ್ ಏನ್ ಸಿಕ್ಕರು ತಿಂತಾ ಇರ್ತೀವಿ, ಯಾರು ಬಿರಿಯಾನಿ ಬಿಡಲ್ಲ ನಾವು. ಮಾಡ್ತೀನಿ, ಬಿರಿಯಾನಿ ಮಾಡ್ತೀನಿ, ಹ್ಮ್. ರೊಟ್ಟಿ, ಚಪಾತಿ, ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತೀನಿ. ಮೊನ್ನೆ ರೌಂಡ್ ಆಗಿ ಮಾಡಿದ್ದಲ್ಲ. ನಾನೇ ಮಾಡಿದ್ದು. ನೋಡಿ, ಯಾವ್ದಾದ್ರೂ ಹುಡುಗಿ ಒಂದು ಚಪಾತಿನ ಅಷ್ಟು ರೌಂಡ್ ಆಗಿ ಲಟ್ಸೋದನ್ನ ನೀವು ನೋಡಿದೀರಾ? ನಮ್ಮ ಮನೆ ಮಗಳಿಗೆ ಬರುತ್ತೆ. ಅಂದರೆ ಯಾವುದೇ ಕೆಲಸನ ಭಾಳ ನಿಯತ್ತಿಂದ ಶ್ರದ್ಧೆಯಿಂದ ಮಾಡಿದ್ರೆ ಈ ಜಗತ್ತಲ್ಲಿ ಎಲ್ಲೂ ಮರ್ಯಾದೆ ಸಿಗುತ್ತೆ. ಚೆನ್ನಾಗಿ ಸಂಸ್ಕಾರದಿಂದ ಬೆಳೆಸಿದ್ದೀರಾ. ಹೌದು. ನೋಡಿ ಹಣೆಗೆ ಇಟ್ಟಿಲ್ಲ ಮಗು. ನೋಡಿ ಹಣೆಗೆ ಇಟ್ಟಿಲ್ಲ ಮಗು. ಭಾಳ ಸಂಸ್ಕಾರ. ನೀವು ಹುಡುಗಿನ ಒಪ್ಪಾರ್ದು ಅಂತಾನೆ ಬಂದಿದ್ದೀರಲ್ವಾ? ಹಂಗಲ್ಲ, ಏನು ನಮ್ಮ ಹುಡುಗಿ ತಾಯಿನೂ ಇಷ್ಟ ಆಗ್ತೀಯಾಳೆ ಯಾಕೋ. ನಂಗಿಂತ ಅವಳೇ ಜಾಸ್ತಿ ಮಾತಾಡ್ತೀಯ. ಅಲ್ಲ, ನಮ್ಮ ಸಂಸ್ಕಾರವಂತ ಹೆಣ್ಮಕ್ಳು ಅಮ್ಮ ಹೇಳಿದ್ದಾರೆ, ಜಾಸ್ತಿ ಮಾತಾಡ್ಬೇಡ ಅಂತ. ಹೌದು ಹೌದು. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನೀವು ಮಾತಾಡಕ್ಕೂ ಸಂಸಾರ ಬಿಡ್ತಿಲ್ವಲ್ಲ. ನೀನು ಮಾಡೋದು ನಿಮ್ಮ ತಾಯಿನ? ತಾಯಿ ಹೇಳ್ಕೊಡ್ತಾರೆ, ತಾಯಿ ಹೇಳ್ಕೊಡ್ತಾರೆ. ಹೌದಾ? ಡೈಲಿ ಬಂದು ಹೇಳ್ಕೊಟ್ಟು ಹೋಗ್ತಾರ? ಆಯ್ತು, ಹುಡುಗಿ ಇಷ್ಟ ಆಯ್ತಾ? ಹುಡುಗ ನಿಮ್ ಏನ್ ಅವಾಜ್ ಆಗ್ತಿದೆ? ನಿಮ್ ಬಗ್ಗೆ ಹೇಳಪ್ಪ. ಏನು ಉತ್ಕೊಂಡಿದ್ಯಾ? ಏನು ನಮ್ಮ ಹುಡುಗಿಗೆ ನೀವು ಸೆಟ್ ಆಗ್ಬೇಕಲ್ಲ, ಗೊತ್ತಾಗಬೇಕಲ್ಲ. ಬರೀ ನಮ್ಮ ಹುಡುಗಿ ಬಗ್ಗೆನೇ ನಾವು ಹೇಳ್ಕೊಂಡ್ರೆ ಹೇಳಪ್ಪ. ನಾನು BCom ಮುಗಿಸಿದ್ದೀನಿ. ನಮ್ಮ ಹುಡುಗಿ ಡಬಲ್ ಡಿಗ್ರಿ. ಡಬ್ಬಲ್ ಅಂದ್ರೇನೋ? ನಿಂಗಿಂತ 2 ಜಾಸ್ತಿ ಅವಳು. ನೀನು 2 ಜಾಸ್ತಿ ಹೇಳು. ನೀನು 2 ಜಾಸ್ತಿ ಹೇಳು. ನಂದು ಡಬಲ್ ಡಿಗ್ರಿ ಆಗಿದೆ. BCom 2 ಸಲ ಮಾಡಿದ. 2 ಸಲ ಮಾಡಿ. ಆಮೇಲೆ ಹಾಡಕ್ಕೆಲ್ಲ ಬರುತ್ತಪ್ಪ? ಸ್ವಲ್ಪ ಬರುತ್ತೆ. ಏನ್ ಮಾಡ್ಕೊಂಡಿದ್ಯಾ? ನಾನು ಆರ್ಟಿಸ್ಟ್. ಹಾ, ಓಕೆ. ಮತ್ತೆ ಹೆಂಗೆ ಮನೆ ಕೆಲಸ ಎಲ್ಲ ಬರುತ್ತಾ? ಯಾವತ್ತ ಯಾಕೆ ನೀವು ಹುಡುಗಿರ್ನ ಕೇಳಲ್ವಾ? ಹುಡುಗಿರ್ನ ಕೇಳಲ್ಲ. ಹುಡುಗಿರ್ನ ಕೇಳ್ತಿರೋ ಇಲ್ವೋ? ಮನೆ ಕೆಲಸ ಎಲ್ಲ ಬರುತ್ತಪ್ಪ? ಮಾಡ್ತಾ 3-4 ಮನೆ ಒಪ್ಕೊಂಡಿದ್ದಾನೆ. ಆಮೇಲೆ ನಾವು ಕೇಳದ ನ್ಯೂಸ್ ಪೇಪರ್ ಓದು ಜೋರಾಗಿ ಅಂತ. ಅದ್ ನಾವು ಕೇಳ್ಬೇಕು. ಸರಿ ಆಯ್ತು, ನಾವೇನ್ ಕೇಳೋದು? ಏನ್ ಕೇಳ್ಬೇಕು? ಅಡ್ಗೆ ಎಲ್ಲ ಬರುತ್ತಪ್ಪ? ಅದಕ್ಕೆ ಬಂದಿರೋದು, ಕರ್ಕೊಂಡು ಹೋಗೋಣ ಅಂತ ಅಡುಗೆ ಮಾಡೋದು. ಕೇಳು ಮಗಳೇ. ಹಾಕು, ಆವಾಜ್ ಹಾಕು. ಯು ಹ್ಯಾವ್ ಮಾಮ್ಸ್ ಪರ್ಮಿಷನ್. ಕೇಳು. ಏನ್ ಅಡ್ಗೆ ಮಾಡೋದು? ಏನ್ ಅಡ್ಗೆ ಅವ್ರ ಆಂಟಿನ ಕರ್ಕೊಂಡು ಹೋಗಿ ಅಡ್ಗೆ ಬೇಕು ಅಂತಂದ್ರೆ ಅಡ್ಗೆ ಮಾಡಕ್ಕೆ. ಅವರು ಬರೀ ಅವ್ರ ಅಮ್ಮ ಬಂದಾಗ ಹೇಳ್ಕೊಟ್ಟು ಹೋಗ್ತಾರೆ ಸಂಸಾರ ಹೆಂಗ್ ಮಾಡೋದು ಅಂತ. ಅವಾಗಷ್ಟೇ ಸಂಸಾರ ಮಾಡೋದು ಅವರು. ದಿನ ಮಾಡೋಕ್ಕಾಗಲ್ಲ ಅವ್ರಿಗೆ. ಅವ್ರ ಅಮ್ಮಂಗೂ ಗೊತ್ತಿಲ್ಲ ಇನ್ನ ಅಡ್ಗೆ. ನೀನು ಅವಳನ್ನ ಕೇಳ್ತಿದ್ದೆ. ಅಲ್ಲ ಕೇಳು. ಅವ್ರ ಅಮ್ಮನ ಎಪಿಸೋಡ್ ನೋಡಿಲ್ವೇನೋ? ಕೇಳು ಪುಟ್ಟ, ನೀನು ಏನ್ ಬೇಕೋ ಎಲ್ಲ ಪ್ರಶ್ನೆಗಳು ಕೇಳು. ಹೋಗ್ಲಿ, ವೆಜಿಟೇಬಲ್ಸ್ ಚಾಪ್ ಮಾಡಕ್ ಬರುತ್ತಾ? ಬರುತ್ತೆ. ಅಷ್ಟು ಮಾಡಿದ್ರೆ ನಾನು ಅಡ್ಗೆ ಮಾಡ್ಕೋಬಹುದು. ಬರೀ ಅಷ್ಟೇ ಸಾಕ ಪುಟ್ಟ? ಬರೀ ಅಷ್ಟೇ ಸಾಕ ಪುಟ್ಟ? ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಟ್ರೆ ಸಾಕ? ಅಲ್ಲ, ಅಡ್ಗೆ ಕೆಲಸ ಅಟ್ಲೀಸ್ಟ್ ಅವ್ರಷ್ಟು ಮಾಡಿದ್ರೆ ಮಿಕ್ಕಿದ್ ನಾನು. ಏನಮ್ಮ ನೀನು ನಿಮ್ ತಾಯಿ ತರ ಟೀ ಕಲರ್ ನೋಡ್ಕೊಂಡು ಆಫ್ ಮಾಡ್ತೀಯಾ ಅಥವಾ ಟೀ ಹಂಗೆ ಮಾಡಿ ಬರುತ್ತಾ ನಿಂಗೆ? ಇಲ್ಲ ನಾನು ಟೀನೇ ಮಾಡ್ತೀನಿ ಅಂತ ಹೋದ್ಲು. 10 ನಿಮಿಷ ಆಗಿದೆ, ಬಂದಿಲ್ಲ. ಕಿಚನ್ಗೆ ಹೋಗಿ ನೋಡ್ತೀನಿ, 1 ಸ್ಪೂನ್ ಟೀ ಪುಡಿ ಹಾಕ್ತಾಳೆ. ನೋಡ್ತಾ ಇದ್ದಾಳೆ, ಕಲರ್ ಚೇಂಜ್ ಆಗಕ್ಕೆ ನೋಡ್ತಾ ಇದ್ದಾಳೆ. ಅಂದ್ರೆ ಮೆಜರ್ಮೆಂಟ್ ಇಲ್ಲ. ಇಲ್ಲ, ಅಮ್ಮ ಹಾಗೆ ಹೇಳಿದ್ದಾರೆ, ಕಲರ್ ನೋಡ್ಕೊಂಡು. ಕರೆಕ್ಟ್ ಪುಟ್ಟಿ, ಒಳ್ಳೆ ಮಗಳು. ಕಾಫಿ ಅಂತೂ ಅಮ್ಮ ಮಾಡ್ದಂಗೆ ಮರಳಾಗಿದೆ. ಡಿಕಾಕ್ಷನ್ ಪುಡಿ ಬಾಯಿಗೆ ಸಿಗ್ತಾ ಇದೆ. ಗ್ರೀನ್ ಟೀಲಿ ಅದ್ರಲ್ಲೂ ಕಲರ್ ನೋಡ್ತೀವಿ. ಗ್ರೀನ್ ಕಲರ್ ಬಂದ್ರೆ ಆಫ್ ಮಾಡ್ತೀವಿ. ಹಾ, ಮತ್ತೆ ಇನ್ನೇನಪ್ಪ? ಓದಕ್ ಬರುತ್ತಮ್ಮ? ತಪ್ಪಿಲ್ದೆ ಓದ್ತೀಯಾ? ಹಾ, ಎಲ್ಲಪ್ಪ ಒಂದು ಪುಸ್ತಕ ಕೊಡು. ಒಂದು ಕೊಡು ಅಂದ್ರೆ 2 ಕೊಡ್ತೀನಿ. ಈ ಅರ್ಪಣೆ ಓದಮ್ಮ ಒಂದ್ಸತಿ. ಅದ್ರಲ್ಲೇನು ಡಬಲ್ ಮೀನಿಂಗ್ ಇಲ್ಲ, ಓದಮ್ಮ. ನಿಮ್ಮ ತಾಯಿ ತರ ಅನ್ಕೊಂಡ್ಬಿಟ್ಯಾ? ಅರ್ಪಣೆ. ಪದಗಳ ಹಂಗಿಲ್ಲದೆ ಭಾವಗಳ ಉದ್ದೀಪಿಸುತ್ತಾ ಕಾಡುವ ಕತೆಗಳನ್ನು ಗಟ್ಟಿಯಾಗಿ ಕಟ್ಟಿಕೊಡುತ್ತಾ ಕಾಲಕ್ಕೊಂದು ಚೌಕಟ್ಟು ನೀಡಿ ಕತ್ತಲು ಮತ್ತು ಬೆಳಕಿನ ಚುಕ್ಕಿಗಳ ಮುಖೇನ ಹೊಸ ನೋಟ ಒದಗಿಸುವ ಅಗಣಿತ ಛಾಯಾಚಿತ್ರಗಳಿಗೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ಓದಿದ್ಲು. ಕನ್ನಡದ ಥರ ಓದ್ಬಿಟ್ಲಲ್ವಾ? ನಂಗಂತೂ ಭಾಳ ಇಷ್ಟ ಆದ್ಲು. ನಿಂಗೆ? ನನಗೂ ಇಷ್ಟ ಆದ್ಲು. ಹೌದಾ? ಇಬ್ರಿಗೂ ಇಷ್ಟ ಆಗ್ಬಿಟ್ಲಾ? ನಿಮ್ ಹುಡುಗನ ಹತ್ರ ಏನಾದ್ರು ಮಾಡಿಸಿ ಇವಾಗ ಹತ್ರ ಓದಿಸಿ. ನಮ್ಮ ಹುಡುಗ ಓದ್ಬೇಕಾ? ಅಲ್ಲ, ನೀವು ಹುಡುಗಿ ನೋಡಕ್ ಬಂದಿದ್ದ, ಏನು ಓದ್ಸಿದ್ ತಗೊಂಡು ಏನ್ ಮಾಡ್ತೀರಾ? ಓದ್ಸೋದು ಯಾಕೆ ಅನ್ಕೊಂಡಿದ್ದೀರಾ? ಸ್ಪಷ್ಟವಾಗಿ ಮಾತಾಡಕ್ ಬರುತ್ತಾ? ಬಾಯಿ ತೊದಲಿಲ್ವಾ? ಇದನ್ನೆಲ್ಲ ಚೆಕ್ ಮಾಡಕ್ಕೆ. ಹಾಗಿದ್ರೆ ನಿಮ್ ಹುಡುಗನ ನಡೆಸಿ.
ಕಾಲ್ ಸೊಟ್ಟ ಇದೆಯಾ ಅಂತೆಲ್ಲ ಹಾ ನೋಡಿ ನಡಿಯಮ್ಮ ಒಂಚೂರು ಇಲ್ಲಿಂದ ಅಲ್ಲಿಗೆ ನಡಿ. ಅಲ್ಲಿ ನಡ್ಕೊಂಡು ಅವ್ರು ಆಯ್ತಲ್ಲ ಓದಾಯ್ತು, ಒಂದ್ ಟೆಸ್ಟ್ ಪಾಸ್ ಆಯ್ತು. ನಿಮ್ ಹುಡ್ಗ ಸುಮ್ನೆ ಅವ್ರು ಹೇಳಿ ನೀವೇನಾದ್ರು ನಡಿಯೋದೇನು ಜಂಪೇ ಮಾಡ್ತಾನೆ ನೋಡಿ, ಜಂಪ್ ಹೊಡಿ ಚಿನ್ನ. ನಾನು ಓದ್ತೀನಿ ಕೊಡಿ. ನೀನು ಅರ್ಪಣೆ ಓದ್ಬೇಡ, ನೀನು ಇದಿಷ್ಟು ಓದ್ಬಿಡು ಸಾಕು, ಸಿಂಪಲ್ ಆಗಿ. ಕಥಾ ಸಂಕಲನ ಗಾಳಿಗೂಡು ಶ್ರೀ ತಲಗಿರಿ. ಎಷ್ಟು ಫಸ್ಟಾಗಿ ನಿಮ್ಗಿಂತ ಫಸ್ಟಾಗಿ ಓದ್ತಾನಮ್ಮ ನಮ್ಮ ಇಷ್ಟೇ ಎಷ್ಟು ಕೊಟ್ರೆ ಓದ್ಬಿಡ್ತಾರೆ. ಏನಮ್ಮ ಪುಟ್ಟಿ, ಏನು ಮದುವೆ ಮಾಡ್ಕೊಡೋದಾ? ನೀ ಹೇಳಮ್ಮ ಏನು ಮಾಡಲಿ, ನಂಗೆ ಇಷ್ಟ ಆದ್ರು. ಹಂಗಂದ್ರೆ ಸರಿ. ನಿಮಗೂ ಓಕೆನಾ? ಓಕೆನಮ್ಮ ನಿಂಗೆ? ವರದಕ್ಷಿಣೆ ಅವ್ರೋಪಚಾರ ಮಾತಾಡ್ಬಿಡೋಣ. ಮನೆ ಕಡೆ ಹೆಂಗಿದೆ ಎಲ್ಲ? ಸ್ವಂತ ಮನೆ ಇದೆಯಾ? ಇಲ್ಲ, ಬಾಡಿಗೆ ಮನೆ. ನಾವು ತುಂಬ ವರದಕ್ಷಿಣೆ ಎಲ್ಲ ಏನು ಕೇಳಲ್ಲ, ನಮಗೆ 2 ಫುಲ್ ಸಿಲಿಂಡ್ರ್ ಬೇಕು. ಏನು ಏನು ಮಾಡೋದಮ್ಮ, ಆಗುತ್ತಾ? 5 ಲಕ್ಷ ಆದ್ರೆ ಕೊಟ್ಬಿಡ್ಬೋದು, ಸಿಲಿಂಡರ್ ಮಾತ್ರ ಕೊಡಕ್ಕಾಗಲ್ಲ ನೋಡಿ ಇವ್ರೆ. ಹಾಗಂತ ಬೇಡ ಅಂತ ಹೇಳ್ಬೇಡಿ ಹುಡುಗಿನ. ಹೋದ ವಾರ ವೆಂಕಟಲಕ್ಷ್ಮಿ ಬಂದಿದ್ಲಲ್ಲ, ಅವಳನ್ನೇ ಓಕೆ ಮಾಡ್ಬಿಡ. ಅವ್ರ ಹತ್ರ 1 ಸಿಲಿಂಡ್ರ್ ಇದೆಯಂತೆ ಆಲ್ರೆಡಿ ಫುಲ್ಲು. ಹುಡುಗಿ ಇಷ್ಟ ಆಗಿದ್ದಾಳೆ, ಇನ್ನೊಂದು ಮಾತು ಕೇಳಿ ಕೊಡ್ಬೋದು ಸಿಲಿಂಡ್ರ್. ನಮ್ಮ ಹುಡುಗ ಜೋತ್ ಬಿದ್ದುಬಿಟ್ಟಿದ್ದಾರಮ್ಮ ನಿಂಗೆ. ಬೇಕಂತೆ. ಹೆಂಗಾದ್ರೂ ಸಿಲಿಂಡರ್ ಅಡ್ಜಸ್ಟ್ ಮಾಡ್ತೀರಾ? ಹಾ, ನಾನು ನಮ್ಮ ಹಸ್ಬೆಂಡ್ ಹತ್ರ ಕೇಳ್ಬಿಟ್ಟು. ಅವನೇನು ಮಾಡ್ಕೊಂಡಿದ್ದಾನೆ, ಸ್ಟವ್ ಆಫ್ ಮಾಡ್ತೀಯಾನ? ಇವಾಗ ನೀವು ಕೇಳಿರೋದ್ರಿಂದ ನಮ್ಮನೇಲಿರೋ 1 ಸಿಲಿಂಡರ್ನು ನಿಮಗೆ ಕೊಡಬೇಕಾಗತ್ತಲ್ಲ. ಸೊ ಏನೋ ನಮ್ಮ ಹುಡುಗಿ ಖುಷಿನೇ ನಮ್ಮ ಖುಷಿ. ಸಿಲಿಂಡರ್ ಕೊಡೋಣ ಬಿಡುಪುಟ್ಟಿ. ಒಂದೆರಡು ಲೈನ್ ಸಾಲು ಹಾಡಿಸಿ ಖುಷಿಗೆ. ಹಾಡಮ್ಮ. ಏನು ಹಾಡಬೇಕು? ಇದು ಏನಮ್ಮ ಹಾಡ್ತಾಳೆನಮ್ಮ? ಹಾಡ್ತಾಳೆ ಸರ್. ಹಾಡು ಪುಟ್ಟಿ, ನಾ ಒಂದು ಹಾಡು ಬರ್ತೀನಿ. ಯಾವ ಹಾಡು ಹಾಡ್ತೀಯಮ್ಮ? ಯಾವ್ದು ಹಾಡಲಿ? ಅಮ್ಮ ಒಂದು ಹೇಳ್ಕೊಟ್ಟಿದ್ದಾರೆ. ನಾ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನ ಹಾಡು. ಅಮ್ಮ ಚೆನ್ನಾಗಿರೋದೇ ಹೇಳ್ಕೊಟ್ಟಿರ್ತಾರೆ ಹಾಡು. ಮೊನ್ನೆ ನಿಮ್ಮ ತಾಯಿ ಹಾಡಿದ್ದ ಹಾಡು ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಗೈಸ್. ಇದು ಇವ್ರಿಗೆ ಹಾಡ್ತಾ ಇರೋದು. ಇವ್ರಿಗ? ಓ, ಆಲ್ರೆಡಿ ನೀನು ಇಷ್ಟಪಟ್ಟಿದ್ದಲ್ ಕಣೋ. ಹೆಣ್ಣು ನೋಡಲು ಬರುವಾಗ ಗಾಡಿಯಲ್ಲಿ ಬರಬೇಕು, ಜೊತೆಯಲ್ಲಿ ಒಳ್ಳೆತನ ತರಬೇಕು. ಕಾಲು ಮೇಲೆ ಕಾಲು ಹಾಕಿ ಡೌರಿಯನ್ನು ಕೇಳಬಾರದು, ಮದುವೆಗೆ ಕಾರುಗಿರುವನ್ನ ಬಾರದು. ಬ್ರ್ಯಾಂಡಿ ವಿಸ್ಕಿ ಬೀಡಿ ಸಿಗರೇಟ್ ಮೂಸಿಯುರಿರಬಾರದು, ಬೆತ್ತಲೆ ಸಿನಿಮಾ ನೋಡಬಾರದು. ಮೊದಲನೇ ನಗ್ನ ಮೊದಲ ಹೊಸಗೆ ನನ್ನಯ ಜೊತೆಯಲ್ಲೇ, ತಪ್ಪಿದ ಗಂಡನ ನಾವಲ್ಲೇ. ಅಪ್ಪಟ ಚಿನ್ನದ ಗಂಡ ಸಿಕ್ಕಲು ನನಗೆ ಯೋಗ ಕೂಡಬೇಕು. ಗಾಳಿಯ ಗೋಪುರದಲ್ಲಿ ಅಲ್ಲಿಯವರೆಗೂ ದಿನವೂ ಕಾಯಬೇಕು. ಇಷ್ಟೇ ಹೇಳ್ಕೊಟ್ಟಿರೋದು ಅಮ್ಮ. ತುಂಬಾ ಚೆನ್ನಾಗಿದೆ ಪುಟ್ಟಿ, ವೆರಿ ಗುಡ್. ನೋಡಿದ್ರಾ, ನಮ್ಮ ಹುಡುಗಂಗೆ ಎಲ್ಲ ಕ್ವಾಲಿಟೀಸು ಇದೆಯಮ್ಮ ಅಲ್ವೇನೋ? ಇದೆ. ಯಾವ ಕಾಲೇಜ್ ನನಗೆ ಗೊತ್ತಿಲ್ದಂಗೆ ಯಾವ್ದಾದ್ರು ಆ ಕಡೆ ಈ ಕಡೆ ಏನಾದ್ರು ಗೋಬಿ ಮಂಚೂರಿ ತಿಂದಿದ್ಯಾ? ಇಲ್ಲ. ಇದೆಯಂತಮ್ಮ. ಸೊ ನಮ್ಗೆ ಓಕೆ. ಅವರು ಹೇಳಿದ್ರಲ್ಲಮ್ಮ ಗಾಳಿ ಗೊಬ್ಬರದಲ್ಲೇ ತಿನ್ಬೇಕು ಅಂತ, ಈಚೆ ಎಲ್ಲಾರು ಸರ್ಕಲಲ್ಲಿ ತಿನ್ಬಿಟ್ಟಿದ್ದಾನ ಅಂತ ಕೇಳಿದೆ. ಆಚೆ ಈಚೆ ಗೋಬಿ ಮಂಚೂರಿ ತಿನ್ಕೊಂಬರಿ. ಅದೇ ಗಾಳಿ ಗೊಬ್ಬರದಿಗೆ ಬಂದು ತಿನ್ಬೇಕು ಅಂದ್ರಲ್ಲ ಹುಡುಗಿ, ನಿಮ್ಮ ಮನೆ ಮಗಳು. ಗಾಳಿಯ ಗೋಪುರದಲ್ಲಿ ಅಲ್ಲಿಯವರೆಗೂ ದಿನವೂ ಕಾಯಬೇಕು. ನಾವು ನಮ್ಮ ಮಗನ್ ಕೇಳಿದ್ವಿ, ಈಚೆ ರೋಡ್ ಸೈಡಲ್ಲಿ ತಿನ್ಬಿಟ್ಟಿದ್ಯಪ್ಪ ಅಥವಾ ಗಾಳಿ ಗೊಬ್ಬರಕ್ಕೆ ಹೋಗ್ತೀಯ ಅಂತ. ಅಮ್ಮ ಇವ್ರು ತುಂಬಾ ಮಾತಾಡ್ತಿದ್ದಾರೆ. ಹೌದಾ? ಸರಿ, ನಮ್ಗೆ ಓಕೆ. ಅಲ್ಲಪ್ಪ, ಇವರು ಹೊರಡ್ತಾರಲ್ವಾ, ನೀನ್ ನೀರಪ್ಪ ಡೇಟ್ ಫಿಕ್ಸ್ ಮಾಡ್ಬಿಡೋಣ. KD ರಿಲೀಸ್ ದಿನ ಫಸ್ಟ್ ಡೇ ಫಸ್ಟ್ ಶೋ ಒಂದು ಹಾಡು ಬರುತ್ತೆ, ಅದು ಕೇಳಿಸ್ಕೊಂಡು ಒಂದು ಹಾಡು ಅಲ್ಲೇ ಥಿಯೇಟ್ರಲ್ಲಿ ನೋಡ್ಬಿಟ್ಟು ನಿಮ್ಮ ತಾಯಿ ಹಾಡಿರೋದು ಅದ್ರ ನೆಕ್ಸ್ಟ್ ಮುಹೂರ್ತ ಯಾವುದಿದೆಯೋ ಒಳ್ಳೆ ಮುಹೂರ್ತ ನೋಡಿ. ಏನಮ್ಮ ಓಕೆನಾ? ಏನಪ್ಪ ಹುಡುಗಿ ಚೆನ್ನಾಗಿ ನೋಡ್ಕೋತೀಯ? ನಮ್ಮ ಹುಡುಗ ಹಿಟ್ಟಲ್ಲಿದ್ದಾನೆ, ಒಪ್ಕೊಂಬಿಟ್ಟ. ಅಲ್ಲ, ಈಗ ನೀನ್ ಒಂದು 2 ಸಾಲುಗಳಲ್ಲಿ ಹೇಳಪ್ಪ, ನಮ್ಮ ಹುಡುಗಿನ ಹೆಂಗ್ ನೋಡ್ಕೋತೀಯ ಚೆನ್ನಾಗಿ ಅಂತ. ಖರಾಬು ಬಾಸು ಖರಾಬು ಹೇಳು ನೀನು. ಹೇಳಪ್ಪ, ಹೆಂಗ್ ನೋಡ್ಕೋತೀಯ ನಮ್ಮ ಹುಡುಗಿನ ಪಾಪ? ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. 2 ಸಾಲುಗಳು. ಅವನ್ಗೆ ಅನುಭವ ಇದೆ ಬಿಡಿ, ಅವ್ರ ತಾಯಿ ನಾನು ನೋಡ್ಕೊಂಡಿರೋದು ನೋಡಿದ ನಾವು. ನೀವು ಅವ್ರ ಅಪ್ಪನ ಇಷ್ಟೊತ್ತು ರಮ್ಮನ
ಚೇಂಜ್ ಆಗ್ಬಿಟ್ಟು ನಾನು ಅಲ್ಲ ನಾವು ಅದು ಯಾರೋ ಅಂಕಲ್ ಅನ್ಕೊಂಡ್ವಿ ಯಾರೋ ಫ್ಯಾಮಿಲಿ ಕಿರಿಕ್ ಒಂದು uncle ವಿಲ್ಲನ್ ಇರ್ತಾರಲ್ಲ. ಅಂಕಲ್ ಇರ್ತಾರಲ್ಲ. ಹೇಳಿ ಪಾಪ ನಮ್ ಹುಡ್ಗಿನ್ ಹೆಂಗೆ ಯಾವ ತರ ಎಲ್ಲ ಚೆನ್ನಾಗಿ ನೋಡ್ಕೋತೀರಾ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಕೊಡ್ಬೇಕು. ಇಲ್ಲ ನೀವು ಒಂದಿನ ನಮ್ಮ ಅಪ್ಪನ ಜೊತೆ ಇದ್ದು ನೋಡಿ ಗೊತ್ತಾಗ ಹಂಗೆ ಓ ಮೈ ಗಾಡ್. ಓಕೆ ಓ ಮೈ ಗಾಡ್. ಓಕೆಪ್ಪ, ನಾ ಇನ್ನೇನು ಪ್ರಶ್ನೆ ಕೇಳಲ್ಲ, ತಪ್ಪಾಯ್ತು. ತಂದೆ ತುಂಬಾ ಸಂಸ್ಕಾರ ನೀವಾ ಅನ್ಸ್ತಾ ಇರಲ್ಲ. ಹೌದು. ನಾನು ಅನ್ನಿಸ್ತಿಲ್ವಾ ನಿನಗೆ? ನಿಂದು ಎಪಿಸೋಡ್ ಅನ್ಎಡಿಟೆಡ್ ಎಲ್ಲ ಹಂಗೆ ಇದೆ ಹಾಕ್ಲಾ? ಸಂಸ್ಕಾರಕ್ಕೆ ಇನ್ನೊಂದು ಹೆಸರೇ ನಮ್ಮ ತಂದೆ. ಸೊ ನಿನ್ನ ಹೆಸರು ನಿತಿನ್ ಸಂಸ್ಕಾರಪ್ಪ? ಹೌದು. ಓ ವೆರಿ ನಿತಿನ್ ಸಂಸ್ಕಾರ, ನಿಮ್ಮ ಮಗಳನ್ನ ಮದ್ವೆ ಮಾಡಾದ್ಮೇಲೆ ನಿತಿನ್ ಸಂಸಾರ. ಓ ಓಕೆ ನಮ್ಮ ನೋಡು. ಓಕೆಮ್ಮ, ಹೌದಾ? ಸರಿ, ಪಕ್ಕದಲ್ಲಿ ನೀವೇನಾದ್ರು ಪ್ರೈವೇಟ್ ಆಗಿ ಮಾತಾಡ್ತೀರಾ? ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಸರಿ, ಹೊರಟ್ಬಿಡಿ. ಮಾಡ್ತೀರಾ ಆ ಟೈಮಲ್ಲಿ? ಹಾ? ನೀವೇನು ಮಾಡ್ತೀರಾ? ಅವ್ರ ತಾಯಿ ಜೊತೆ ಮಾತಾಡ್ತೀನಪ್ಪ. ಅವ್ರ ತಾಯಿ ಜೊತೆ ಮಾತಾಡೋದು ಬೇಡವೇನಯ್ಯ? ಸಂಸ್ಕಾರ ಅವ್ರೆ, ಸ್ವಲ್ಪ ಬನ್ನಿ ನೋಡ್ಕೊಂಡು ಈ ಕಡೆ ಬನ್ನಿ. ಬಾಮ ಪುಟ್ಟಿ, ನೀ ಮಾತಾಡ್ಕೊ. ಇಲ್ಲ, ನಾವು ಇದ್ಕೊಡ್ತೀವಿ ನಿಮ್ಗೆ ತಾಂಬೂಲ. ಓ ಹೌದು ಹೌದು. ಇಪ್ಪ ಅಲ್ಲ, ಹುಡುಗಿಗೆ ಮಾತ್ರ ಹುಡುಗಿ ತಾಯಿಗೂ ತಾಂಬೂಲ ಇದೆಯಾ? ಹಾ, ತಾಂಬೂಲ ಕಿತ್ಕೊಳಕ್ಕೆ ಬಂದವಳು ಅಂತ ಬಂದಾಗಿಂದ ಬರೀ ತಾಂಬೂಲದ್ದೇ ಚಿಂತೆ. ಅದು ಏನಂದ್ರೆ, ನಮ್ಮ ಸಸಿ ಪ್ರಕಾಶನದವರು ಒಂದು ಪುಸ್ತಕದ ಜೊತೆಗೆ ಹೊಸದಾಗಿ ಮದುವೆ ಆಗಿದ್ದಾರೆ, ಅವರಿಗೆ ಕೊಡಿ ಅಂತ ಇದನ್ನ ಕೊಟ್ಟರು. ಒಂದು ಬೆಲ್ಲ, ಇದರಲ್ಲಿ ಅರಿಶಿನ ಕುಂಕುಮ ಎಲ್ಲ ಇದೆ. ಸೋ ನೈಸ್. ನೋಡು ನೈಸ್ ಎಷ್ಟು ಚೆನ್ನಾಗಿದೆ. ಅಕ್ಕಿ, ಬಳೆ ನೈಸ್. ಎಲ್ಲ. ಹೊಸ ಫ್ಯಾಮಿಲಿ ಚೆನ್ನಾಗಿ ಮಾಡಲಿ, ಕೊಡಿ ಅಂತ ಅಂದ್ಬಿಟ್ಟು ಈ ಪುಸ್ತಕ ಕೊಟ್ಬಿಟ್ಟು ಗಾಳಿಗೂಡು ಅಂತ ತೋಳಿ ನಮ್ಗೆ ಹೆಣ್ಣು ಒಪ್ಪಿಗೆ. ಓಕೆ, ಅದನ್ನ ಹಿಂಗೆ ತಗೋಬೇಕಂತೆ, ಅಮ್ಮ ಹೇಳ್ಕೊಟ್ಟಿದ್ದಾರೆ. ವೆರಿ ಗುಡ್. ಥ್ಯಾಂಕ್ ಯು. ಸೊ ಅದು ಕೊಟ್ಟ ಮೇಲೆ ಕೇಳೋದು ಐಶ್ವರ್ಯಂಗೆ ಒಂದು ಬೇಕು ಅಂತ. ಏನಕ್ಕೆ ಅವಳಿಗೆ ಅಂದರು. ಪರವಾಗಿಲ್ಲ, ಅವಳು ಕೇಳಲ್ಲ ಸರ್, ಕೊಟ್ಬಿಡಿ, ಸುಮ್ಮನೆ ಬಾಯಿ ಮನೆಗೆ ಮಾತಾಡ್ತಾಳೆ ಅವಳು. ನಾನು ಗುಡ್ ವಿಲ್ಗೆ ಬಂದಿರೋದು, ನನಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಈ ಸಲ. ಪರವಾಗಿಲ್ಲ, ನನ್ನ ಮಗಳು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ನಿನ್ನ ಮನಸ್ಸಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀನು ಇಲ್ಲಿ ಕೂತಿದ್ರೆ ಅಪ್ಪನ ಕಡೆಯಿಂದ ತಗೋದು. ಅವನ ಅಮ್ಮ ತೊಂಬರ್. ನಿಮ್ಮ ದಾಂಪತ್ಯ ಸುಖವಾಗಿರ್ಲಿಮ್ಮ. ಥ್ಯಾಂಕ್ ಯು. ನಿಮ್ಮ ಮಗಳನ್ನ ನನ್ನ ಮಗನ್ ಕೊಡಿ, ಒಳ್ಳೇದಾಗ್ಲಿ. ನಂಗೂ ಒಂದು ಸೀರೆ ಕೊಟ್ರಲ್ಲ, ಕರ್ಕೊಂಡೋಗಿ ನಮ್ಮ ಮಗಳನ್ನ. ಕರ್ಕೊಂಡೋಗೋಣ. ನೀವು ಬರೋದ್ವೇ ಸಂಸಾರ ಹೇಳ್ಕೊಡಕ್ಕೆ ಅವಳಿಗೆ? ಇಲ್ಲ, ಹೌದಾ? ನಾನು ಇವ್ರ ಹತ್ರ ಶೆಟ್ರ ಹತ್ರ ಸ್ವಲ್ಪ ಕಲ್ತ್ಕೊಂಡ್ಬರ್ತೀನಿ. ಯಾವ ಶೆಟ್ರು? ನಮ್ ಶೆಟ್ರು ಸಾಯಿ ಸ್ವರೂಪ್ ಶೆಟ್ಟಿ. ಸಾಯಿ ಸ್ವರೂಪ್ ಶೆಟ್ಟಿ ಪಕ್ಕದಲ್ಲಿ ಇರೋರು ಶ್ರೀ ಸಾಯಿ ಸ್ವರೂಪ್ ಶೆಟ್ಟಿ ಅವರು. ನನ್ನ ಹಸ್ಬೆಂಡ್ ಸಾಯಿ ಸ್ವರೂಪ್ ಶೆಟ್ಟಿ. ಇದು ಸಸಿ ಪ್ರಕಾಶನದವರಿಂದ ನಿಮಗೆ ಈ ಗಿಫ್ಟು. ಲಾದಾ ಕೃಷ್ಣ ಮತ್ತು ಇಂದಿಲಾ ಕ್ಯಾಂಟೀನು ಅಂತ ಒಂದು ಪುಸ್ತಕ. ಸೊ ಇದು ನಮ್ಮ ಆರ್ಟಿಸ್ಟ್ಗೆ. ಇದು ಗಾಳಿಗೂಡು ಅಂತ. ಇದು ನಿಮಗೆ ಸಸಿ ಪ್ರಕಾಶನದಿಂದ ಈ ಪುಸ್ತಕ. ಆಸಮ್. ಥ್ಯಾಂಕ್ ಯು ಸಸಿ ಪ್ರಕಾಶನ. ಈ ಗಾಳಿಗೂಡು ಅನ್ನೋದು ಶ್ರೀ ತಲಗೇರಿ ಅವರ ಮೊದಲನೇ ಕಥಾ ಸಂಕಲನ ಮತ್ತು ಸಸಿ ಪ್ರಕಾಶನದ 9ನೇ ಪುಸ್ತಕ ಇದು. ಈ ಶ್ರೀ ತಲಗೇರಿ ಅವರು ಒಳ್ಳೆ ಫೋಟೋಗ್ರಾಫರು ಹೌದು. ಫಸ್ಟ್ ಟೈಮು ಕನ್ನಡ ಕಥಾಲೋಕಕ್ಕೆ ಕಾಲಿಟ್ಟಿದ್ದಾರೆ. ಅವ್ರಿಗೂ ಗುಡ್ ಲಕ್. ಮಾರ್ಚ್ 22ಕ್ಕೆ ಬಿಡುಗಡೆ ಆಗಿದೆ. ಪ್ರೀ ಆರ್ಡರ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇತ್ತು. ಇವಾಗ ಬಿಡುಗಡೆ ಆಗಿ ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಸಸಿ ಪ್ರಕಾಶನದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವ್ರ ಮನೇಲಿ ಒಂದು ಸಸಿ ನೆಟ್ಟಿದ್ದೀರಾ, ಪುಸ್ತಕ ಓದೋ ಸಸಿ. ಇವರು ಓದ್ಬಿಟ್ಟು ಏನು ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು ಸಸಿ ಪ್ರಕಾಶನ, ನಿಮ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸಸಿ ಪ್ರಕಾಶನ. ಚೆನ್ನಾಗಿದೆ ಬುಕ್ಕು ಮತ್ತು ಇದು ತಾಂಬೂಲ ಎಲ್ಲ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ವಾವ್, ಕೆಂಪು ಸೀರೆ ಅಮ್ಮ. ಓ ಅಯ್ಯೋ ಮಗಳೇ, ಅವರಿಗೆ ಗೊತ್ತಾಯ್ತು ನಿನಗೆ ಕೆಂಪು ತುಂಬ ಸೂಟ್ ಆಗುತ್ತೆ ಅಂತ. ವೆರಿ ಪ್ರಿಟಿ. ಸಾಕದಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು. ಅಲ್ಲ, ಇವಳು ಇಷ್ಟು ಮಣಿವಂತಿಕೆ ಇರೋದು ಇದೆಲ್ಲ ನೋಡೋಕೆ ಭಾಳ ಖುಷಿ ಆಯ್ತು ನನಗೆ. ಐ ಥಿಂಕ್ ಶೀಸ್ ಒನ್ ಆಫ್ ದ ಮೋಸ್ಟ್, ಏನಂತೀರ, ನನಗೆ ಗೊತ್ತಿರೋ ಹಾಗೆ ವೆರಿ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯಿಂಗ್. ನಿಂಗಿಂತ? ಹೌದು, ತುಂಬ ಐ ಥಿಂಕ್ ಒಂಥರ ಸಾಗರಲ್ಲಿ ಅವಳು ಹುಟ್ಟಿ ಬೆಳೆದಿರಲಿಲ್ಲ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರೆ ನಾವು ಇನ್ನೂ ಬೆಸ್ಟ್ ಫ್ರೆಂಡ್ಸ್ ಆಗ್ತಿದ್ವಿ.
ಅಂದ್ರೆ ಇವಾಗಲ್ಲ ಅಂತ Yeah, ಚೂರು ಕಮ್ಮಿ ಅಂತ. ಇಲ್ಲ ಹಂಗೆ ಗೌರವ ಜಾಸ್ತಿ ಆಯಿತು ಸುಹಾನ. ಇಲ್ಲ ಸೀರಿಯಸ್ಲಿ ಅವ್ಳು ನೋಡಿದ್ರೇನೆ ಆ್ಯಂಡ್ ಈವನ್ ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ. ಆಯ್ತು ಆ್ಯಕ್ಚುಲಿ ಇಲ್ಲ ಯಾಕೆ ತಗೋ ಕಾಂಪ್ಲಿಮೆಂಟ್ಸು. ಆಯ್ತು ತಗೊಂತೀನಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಂತೂ ಹಿ ವಾಸ್ ಅ ಬಿಗ್ ಫ್ಯಾನ್. ಹೌದಾ? ಐ ಡೋಂಟ್ ನೋ ಇಫ್ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು ಎಷ್ಟು ಲಕ್ಷಣವಾಗಿದೆ ಆ ಹುಡುಗಿ ಅಂತ ನಮ್ಮ ಅಪ್ಪ ಹೇಳ್ತಿದ್ರು. ಸೊ ಐ ಥಿಂಕ್ ವಾಟ್ ಈಸ್ ಆನ್ ದಿ ಇನ್ಸೈಡ್ ಈಸ್ ರಿಫ್ಲೆಕ್ಟಿಂಗ್ ಆನ್ ದಿ ಔಟ್ಸೈಡ್. ಬ್ಯೂಟಿಫುಲ್ ಮನಸ್ಸು, ಬ್ಯೂಟಿಫುಲ್ ಹೃದಯ. ಒಳ್ಳೆ ಫುಡ್ ತಿನ್ಬೇಕು ಅದಕ್ಕೆ ಯಾವಾಗಲೂ. ನಮ್ಮಲ್ಲಿ ಹೊಟ್ಟೆ ಹಸಿತು ಅಂತ ತಿನ್ನೋರಿಗಿಂತ ಟೈಮ್ ಆಯಿತು ಅಂತ ತಿನ್ನೋರು ಜಾಸ್ತಿ ಅಂತೆ. ಸೊ ಅದಕ್ಕೆ ಒಳ್ಳೆ ಫುಡ್ ಒಳಗೆ ಹೋಗ್ಬೇಕು ಯಾವಾಗಲೂ, ಆರ್ಗ್ಯಾನಿಕ್ ಫುಡ್ಗಳು. ಕರೆಕ್ಟ್. ಇವಳು ಕಂಡಿಡ್ಕೊಂಡ್ರು. ನಮಗೂ ಗೊತ್ತಾಯ್ತು, ಹೌದಾ? ಎಪಿಸೋಡ್ ನೋಡಿದ್ದೀವಿ. ನೋಡ್ದೆ ಬಂತು ಬಂತು ಕಾದು ಬಿಟ್ಟಿದ್ದಾಳೆ ಇವಳು. ಗಿಫ್ಟ್ ಬಂತು. ಇಲ್ಲ ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳಿದೆ ನಾನು, ಐಶ್ವರ್ಯ ಬರ್ತಾಳೆ ಅಂತ. ಎಷ್ಟು ಸಲ ಕರೆಸ್ತೀರಾ ಸರ್ ಸುಹಾನಾಗ ಒಂದು ಕೊಡಿ ಅಂದರು. ಎಷ್ಟು ಸಲ ಕರೆಸ್ತೀರಾ? ಐಶ್ವರ್ಯಂಗೆ ಕೊಟ್ಟಿದ್ದೀವಲ್ಲ, ಸುಹಾನಾಗ ಮಾತ್ರ ಕೊಡಿ. ಹಾಂ ಆಯಿತು, ನಮಗೇನು, ನಾ ಏನು ಬೇಜಾರು ಮಾಡ್ಕೊಡಲ್ಲ ಆಯಿತಾ. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ಸುಹಾನ ಅಂಡ್ ಫ್ಯಾಮಿಲಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. JP ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20-30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ. ಈ ಥರ ಗಿಫ್ಟ್ ಹ್ಯಾಂಪರ್ಸ್ ಬೇಕು ಅಂದರೆ ಯಾರಿಗಾರು ತೊಗೊಂಡೋಗಿ ಕೊಡ್ಬೋದು. ಸೊ ಐಶ್ವರ್ಯಂಗೆ ಕೇಳಿದಾಗ ಬೈದ್ರು, ಎಷ್ಟು ಸಲ ಕರಿತೀರಾ, ಕೊಟ್ಟಿಲ್ವ ಲಾಸ್ಟ್ ಟೈಮೇ, ಸುಮ್ಮನೆ ಬಂದಾಗೆಲ್ಲ ಕೊಟ್ಟು ಕಳ್ಸೋದ? ಇಲ್ಲ, ಐ ಥಿಂಕ್ ಐವ್ ಯೂಸ್ ದ ಹನಿ ಕಾರ್ಡ್ ಜೇನು. ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಹ್ಞೂ ಅಲ್ಲ, ಆಲ್ರೆಡಿ ಪ್ರಿಪೇರ್ ಆಗಿರೋದನ್ನ ಮಾತ್ರ ನನಗೆ ಯೂಸ್ ಮಾಡೋಕ್ಕಾಗೋದು. ಪ್ರಿಪೇರ್ ಮಾಡಬೇಕಾಗಿರೋದನ್ನ. ನಿಂಗೂ ಒಂದೇನೋ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಖುಷಿ ಆಗೋಯ್ತಾಗೆ. ಥ್ಯಾಂಕ್ಸ್. ನಾನೇ ಹೇಳಿದೆ 1-2 ಐಟಮ್ ಕೊಡಿ ಸಾಕು ಅಂತ, ತುಂಬ ಕಳಿಸ್ಯಾರ ನೋಡಿ. ಇದಕ್ಕೆ ಈ ಸಲ ಜಾಸ್ತಿ ಪ್ರಿಪೇರ್ ಆಗಿರೋದೇ ಕಳಿಸಿದ್ವಿ. ಯಾವುದು ಹೇಳಿ ಸುಹಾನಾಗ ಜಾಸ್ತಿ ಹಾಕಿ ಇವಳಿಗೆ 1 ಐಟಮ್ ಹಾಕಿ ಸಾಕು, ಇಲ್ಲ ಬರೀ ಜೇನುತುಪ್ಪ ಕೊಡಿ ಅಂತೆ. ಬೇಡ ಸರ್, 1-2-3 ಹಾಕ್ಕೊಡ್ತೀನಿ ಪಾಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಮರಳಿ ಸಂತೆ. ಸೊ ಚೆನ್ನಾಗಿರೋ ಒಳ್ಳೊಳ್ಳೆ ಐಟಮ್ ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಸ್ಪಿಟ್ಲಿಗೆ ದುಡ್ಡಿಡೋದು ಕಡಿಮೆ ಆಗುತ್ತೆ. ಇಂಟರ್ ರಿಲಿಜಿಯನ್ ಮದುವೆ ಆಗಲಿ ಅದನ್ನ ನಾವು ಪ್ರಮೋಟ್ ಮಾಡ್ತಿದ್ದೀವಿ ಅಂತಲ್ಲ. ಒಂದು ಹುಡುಗ ಅಥವಾ ಒಂದು ಹುಡುಗಿ 10-15 ಜನಕ್ಕೆ ಮೋಸ ಮಾಡಿ 16ನೇ ಅವರನ್ನ ಫ್ಯಾಮಿಲಿ ನೋಡಿರೋರ್ನ ಮದ್ವೆ ಆಗಿ ಅದೇ ಸಮುದಾಯದಲ್ಲಿ ಮದ್ವೆ ಆದ್ರೆ ಬಂದು ನಿಂತು ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಮರೆತು ಆಶೀರ್ವಾದ ಮಾಡುವಂತೆ. ಒಬ್ಬರನ್ನೇ ನ್ಯಾಯವಾಗಿ ಪ್ರೀತಿಸಿದೀವಿ, ನಾವಿಲ್ಲಿ ಬರೀ ಪ್ರೀತಿನ ಮಾತ್ರ ನೋಡ್ತಾ ಇದೀವಿ ಅಂತಂದ್ರೆ ಬರಕ್ಕೆ ಯೋಚನೆ ಮಾಡ್ತಾರೆ. ಮೌಲಾ ಮೇರೆ ಮೌಲಾ ಮೇರೆ ಮೌಲಾ ಮೌಲಾ ಅಲ್ಲಾ ಮೆಹರ್ಬಾನ್. 2 ಮನೆಯವರು ಒಪ್ಕೊಂಡಿದಾರಲ್ವಾ? ಅಲ್ಲ, ಅದು ಏನಾಗುತ್ತೆ ಅಂದ್ರೆ ನೀನು ಬಿಡು ಮತಗಳ ಜಗಳ, ಕೆಲಸವು ಬಹಳ ಇಲ್ಲಿ ತನಕ ಬಂದು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ಚಾಲೆಂಜ್ ಫೇಸ್ ಮಾಡಿದ್ದು ಸೋಲು ಒಪ್ಕೊಳಕ್ಕ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.